ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರು ವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪಾಂಡವರೇ ಅಲ್ಲ ಅಂತ ತೋರಿಸಿಕೊಳ್ತಾ ಅವರೇ ದಗ್ಧರಾದ ಚರಿತ್ರೆಗಳನ್ನು ಹೇಳ್ತಾ ಇದ್ದರೆ ಏನು ವಿಕಾರ ಇಲ್ಲದೆ ಸುಮ್ಮನೆ ಕೂತು ಕೇಳಿದರಂತೆ. ಎಂತಹ ಧರ್ಮಿಷ್ಠರು ಪಾಂಡವರು, ಪಾಪ ಸುಟ್ಟೋಗಬಾರದಾಗಿತ್ತು. ಅಂಥ ಧರ್ಮಿಷ್ಠರಿಗೂ ಇಂಥ ಗತಿ ಬರ್ತದ ಎಲ್ಲ ಅವರ ಎದುರುಗಡೆಯಲ್ಲೇ ಮಾತಾಡಿಕೊಂಡ್ರು. ಆದರೆ ಅದು ಯಾವುದಕ್ಕೂ ಕೂಡ ವಿಕೃತರಾಗದೇನೆ ವೇದವ್ಯಾಸದೇವರ ಅಪ್ಪಣೆಯಂತೆ ಮೊದಲೇ ಇದೊಂದು ಘೋಷಣೆ ಮಾಡದೇ ಇರುವಂತಹ ಅಜ್ಞಾತವಾಸ. ಮುಂದೆ ಮಾಡೋದು ನಾವು ಇಂತಹ ದಿವಸದಿಂದ ಇಂಥ ದಿವಸದ ತನಕ ಅಜ್ಞಾತರಾಗಿರ್ತೇವೆ. ಇದು ಅಜ್ಞಾತವಾಸವೇ. ಇದು ಹೇಗೆ? ಅಜ್ಞಾತವಾಸ. ಐತಿ ಬ್ರಹ್ಮ ವಾಸುದೇವ ಅಂದರೆ ಯಾರು? ವೇದವ್ಯಾಸರೂಪಿ ವಾಸುದೇವ ಪರಮಾತ್ಮ. ಅವನಿಗೆ ಮಾತ್ರ ಗೊತ್ತು. ಅಷ್ಟೇ ಗೊತ್ತಾಗುವ ಹಾಗೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾರೆ ಮತ್ತು ವಿದುರಾದಿಗಳಿಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ವೇದವ್ಯಾಸದೇವರಿಗೆ ಮಾತ್ರ. ಹಾಗಲ್ಲಿ ವಾಸವನ್ನು ನಡೆಸ್ತಾ ಅಲ್ಲೂ ವಿಹಿತ ಕರ್ಮವನ್ನು ತ್ಯಾಗ ಮಾಡಲಿಲ್ಲ. ಬಕಾಸುರನನ್ನು ಕೊಂದಿದ್ರು ಅಲ್ಲಿ. ಅಷ್ಟು ಮಾಡಿ ಇನ್ನಿಲ್ಲಿಂದ ನೀವು ಹೊರಡ್ರಿ ಎಷ್ಟು ಅಪ್ಪಣೆಯನ್ನು ಕೊಟ್ಟಾಗ ಸಂಚಲನ ಮಾಡಿತಾ ಅಲ್ಲೊಂದು ದಿವ್ಯ ಧರ್ಮವನ್ನು ತೋರಿಸಿಕೊಟ್ರು. ಇಲ್ಲಿ ಅರ್ಜುನನನ್ನು ಹೆಚ್ಚು ಮಹತ್ವಪೂರ್ಣ ಅಂತನ್ನೋ ಕ್ರಮದಲ್ಲಿ ಕಲಿಸಿಕೊಟ್ಟಿದ್ದಾರೆ. ಆ ಕ್ರಮದಲ್ಲಿ ತಾವು ಅಲ್ಲಿಂದ ಹೊರಡ್ತಾ ಅಂಗಾರವರ್ಣ ಇತಿ ವರ್ಣ ವಿಪರ್ಯಯೇಣ ಪಾರ್ಥೇನ ಸಂಧರ್ಷಿತ ಶರಣಂ ಜಗಾಮ ಧರ್ಮಾತ್ಮಜಂ ತಮಪಿ ಸೋಥ ನಿಜಾಸ್ತ್ರಮುಗ್ರಂ ಸಂಜಹ್ರ ಏವ ತತ ಆಸಚ ನಾಮತೋಸೌ ಅಂಗಾರವರ್ಣ ಇತಿ ವರ್ಣ ವಿಪರ್ಯಯೇಣ. ಒಂದೇ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ಆಯಿತು. ಅಲ್ಲಿ ಪಕಾರ ಇತ್ತು, ಅದು ಹೋಯ್ತು, ವಕಾರ ಬಂತಷ್ಟೆ. ಅಂಗಾರ ಪರ್ಣ ಅಂತಿತ್ತು. ಪಕಾರ ವರ್ಣ ಒಂದು ವಿಪರ್ಯಯ ಆಯಿತು. ಅದೇನಾಯಿತು? ಅಂಗಾರ ವರ್ಣ ಆದ. ಆದರೆ ಹಿಂದಿದ್ದಿದ್ದು ಹೆಸರು ಆಗೇನದು ಅನ್ವರ್ಥಕ ಇರಲಿಲ್ಲ. ಈ ನಾಮಧೇಯಗಳು ಇಟ್ಟವರಿಗೆಲ್ಲರಿಗೂ ಅದು ಅನ್ವರ್ಥಕ ಇರಬೇಕು ಅಂತಿಲ್ಲ. ಶ್ರೀನಿವಾಸ ಅಂತ ಹೆಸರಿಟ್ಟಿರ್ತಾರೆ, ಅವು ಕಡು ಬಡವನೂ ಇರಬಹುದು. ಮೃತ್ಯುಂಜಯ ಹೆಸರಿರುತ್ತೆ, ಅವನಿಗೇನು ಬೇಕಾಷ್ಟು ರೋಗಗಳು ಬಂದಿರಬಹುದು. ಅಂದರೆ ಇಲ್ಲಿ ಮಾತ್ರ ಮೊದಲಿದ್ದ ಹೆಸರಿಗಿಂತ ಈಗ ಬಂದ ಹೆಸರು ಇದು ಅನ್ವರ್ಥಕ ಅಂತ. ಆ ಕ್ರಮದಿಂದಾಗಿ ಅದನ್ನು ಅವನ ಜೊತೆಯಲ್ಲಿ ಬೇಕಾಷ್ಟು ತರಹದಲ್ಲಿ ವಾದವಿವಾದಗಳನ್ನೆಲ್ಲ ನಡೆಸಿ ಆ ಕಾಲದಲ್ಲಿ ವಿದ್ಯಾ ಸುಶಿಕ್ಷಿತತಮಾಹಿ ಸುರೇಂದ್ರ ಸೂನೌ ತಾಮಸ್ಯ ಚಾವದದ ಅಸಾವಪಿ ಕಾಲತೋಸ್ಮೈ ಗಂಧರ್ವ
ಗಂಧರ್ವಗಾಂ ಅವದತ್ ಅದೃಶ್ಯ ವಿದ್ಯಾಂ ಪಶ್ಚಾದಿತ್ಯ ಸ್ಮ ಪುರುಹೂತ ಸುತಸ್ಯ ವಾಕ್ಯಾತ್. ಆಗ ಅವನಂತ ನಿಮಗೆ ಉಪಯೋಗ ಆಗುವಂಥ ಇನ್ನೊಂದು ವಿದ್ಯೆ ಕೊಡ್ತೇನೆ, ನನಗೆ ಆಗ್ನೇಯಾಸ್ತ್ರವನ್ನು ಕೊಡ್ರಿ, ಅದರ ವಿದ್ಯೆಯನ್ನು ಕೊಡ್ರಿ, ನಾನು ನಿಮಗೆ ಬೇರೆ ವಿದ್ಯೆ ಕೊಡ್ತೇನೆ, ಪರಸ್ಪರ ವಿನಿಮಯ ಮಾಡಿಕೊಳ್ಳೋಣ. ಇದು ಸಾಮಾನ್ಯ ವಿದ್ಯೆ ಅಲ್ಲ, ಇದು ಗಂಧರ್ವರಿಗಿರುವಂತಹ ವಿದ್ಯೆ. ಇಡೀ ಶರೀರ ತೇಜಃಪುಂಜ ಆಗಿಬಿಡ್ತು ಅಂತಂದ್ರೆ, ಸುತ್ತಲೂ ಇರುವ ಅಥವಾ ಬರೀ ಗಾಳಿ ಬರೀ ಬೆಳಕು ಆಗಿಬಿಡ್ತು ಅಂತಂದ್ರೆ ಇರೋ ಶರೀರ ಕಾಣೋದೇ ಇಲ್ಲ. ದೇವತೆಗಳು ಓಡಾಡಿದ್ರೆ ಯಾಕೆ ಕಾಣೋಲ್ಲ ಅಂತಿಲ್ಲ ಹೇಳಿದರು. ಅದರಲ್ಲೂ ಗಂಧರ್ವರು ನಾನಾ ಕಡೆಯಲ್ಲಿ ಸಂಚಲನ ಮಾಡಿದರೂ ಕಾಣೋಲ್ಲ. ಯಾಕೆ? ಬೆಳಕು ಓಡಾಡಿದಂತೆ ಓಡಾಡ್ತಾರಷ್ಟೆ. ಅವರ ಶರೀರ ಪಂಚಭೌತಿಕ ಅಲ್ಲ, ಎಲ್ಲ ಬೆಳಕು. ಬೆಳಕಿನ ಮಧ್ಯದಲ್ಲಿ ಬೆಳಕೇ ಓಡಾಡ್ತಾ ಇದ್ದರೆ ಅದು ಕಾಣೋದು ಹೇಗೆ? ಕತ್ತರಲ್ಲಿ ಸಂಚಲನ ಮಾಡೋಲ್ಲ ಅವರು. ನಿಶಾಚರರು ಅಂತಾನೆ ಬೇರೆ ಇದ್ದಾರೆ. ಮತ್ತು ಇವು ಬೆಳಕಿನಲ್ಲಿ ಓಡಾಡ್ತಾರೆ. ಬೆಳಕಿದ್ದಾಗ ಬೆಳಕಲ್ಲೇ ಓಡಾಡಿದರೆ ಗೊತ್ತಾಗೋದು ಹೇಗೆ? ಈಗ ಹೇಗೆ ನಮ್ಮಲ್ಲಿ ಗಾಜನ್ನು ತೊಗೊಂಡು ಬಂದಂತೆ, ಟ್ರಾನ್ಸ್ಪರೆಂಟ್ ಗಾಜು ತೊಗೊಂಡು ಬಂದುಬಿಟ್ರೆ ಅದು ಇನ್ವಿಸಿಬಲ್ ಆಗೇ ಇರುತ್ತೆ, ಅದು ಕಾಣೋಲ್ಲ ಯಾರಿಗೂ. ಯಾಕೆ? ಅಲ್ಲಿದ್ದ ಬೆಳಕನ್ನು ಒಳಗಡೆಯಲ್ಲಿ ಹೀರ್ಕೊಂಡ್ಬಿಡುತ್ತೆ ಅಷ್ಟೇ. ಅದು ಪ್ರತಿಫಲನ ಎಲ್ಲಿ ಮಾಡುತ್ತೋ ಅದು ಕಾಣಬೇಕು. ಇಲ್ಲಿ ಮಾಡುವ ವರ್ಣವೇ ಇಲ್ಲ, ಎಲ್ಲ ತೇಜಃಪುಂಜ. ಇಂಥದ್ದೊಂದು ವಿದ್ಯೆಯನ್ನು ನಿಮಗೆ ಕೊಡ್ತೇನೆ, ನಿಮಗೆ ಸಂದರ್ಭಕ್ಕೆ ಉಪಯೋಗ ಬಂದಿತ್ತು. ಇದು ತೊಗೊಂಡ್ಬಿಟ್ಟಿದ್ರೆ ಸಾಕಾಗಿರ್ತಿತ್ತು. ಅವರು ಇನ್ನೂ ಅಜ್ಞಾತವಾಸ ಅಂತ ಬೇರೆ ಮಾಡಬೇಕಾಗೇ ಇರಲಿಲ್ಲ. ಇದೊಂದು ತೊಗೊಂಡು ಬಿಟ್ರೆ ಎಲ್ಲ ಕಡೆಯಲ್ಲೂ ತೇಜಃಪುಂಜ. ದುರ್ಯೋಧನ ಮನೆಯಲ್ಲೇ ಸುತ್ತಲೂ ಓಡಾಡ್ಕೊಂಡ್ಬಂದ್ರು ಯಾರಿಗೂ ಕಾಣೋಲ್ಲ, ಎಲ್ಲಿ ಬೇಕಾದ್ರೂ ವಾಸ ಮಾಡಬಹುದಿತ್ತು. ಆದರೆ ಇಂತಹ ನೀತಿಯನ್ನು ಬಳಕೆ ಮಾಡಿದರೆ ನಮಗೇನು ಸಂದೇಶ ಕೊಟ್ಟಂತ ಆಗ್ತಿರಲಿಲ್ಲ. ಹರಿಭಕ್ತರಾಗಿ ತಾವು ನಡೆಸುವ ಕೆಲಸಗಳಿದ್ದಾವಲ್ಲ, ಅವರಿಗೆ ಹಿಂದೆ ಹೇಳಿದಂತೆ ದೇವತಾ ಕಾರ್ಯವನ್ನೇ ಎಲ್ಲ ಬಿಟ್ಟಿರಬೇಕಿಲ್ಲಿ. ನನ್ನ ಜೊತೆಯಲ್ಲಿ, ನಾನು ಮನುಷ್ಯರ ಜೊತೆಯಲ್ಲಿ ಇದ್ದು ನಾನೇ ಹಾಗೆ ಸಂಚಲನ ಮಾಡುತ್ತೇನೋ ಹಾಗೆ ನೀವೂ ಇರಬೇಕು ಅಂತ ಹೇಳಿ ಕರ್ಕೊಂಡ್ಬರ್ತಾನೆ ಪರಮಾತ್ಮ. ಇದು ಒಂದು ವ್ರತ, ಇದು ಒಂದು ತಪಸ್ಸು. ತಮಗೆ ಶಕ್ತಿ ಇದ್ದರೂ ಅದನ್ನು ದುರ್ಬಳಕೆ ಮಾಡೋಲ್ಲ, ಇಲ್ಲೆಲ್ಲೂ ವಿನಿಯೋಗ ಮಾಡೋಲ್ಲ. ಅಷ್ಟು ನಿಯಂತ್ರಣ ಶಕ್ತಿ ಅದು ಆ ದೇವತೋತ್ತಮರು ಅವತಾರ ಮಾಡಿದಾಗ ಹಾಗಿರ್ತದೆ. ಅದಕ್ಕೆ ಅದು ಬೇಕಾಗಿಲ್ಲಪ್ಪ, ಈಗಂತೂ ತಗೊಳ್ಳೋಲ್ಲ ಅಂತ. ಪಶ್ಚಾದಿತಿಸ್ಮ ಪುರುಹೂತ ಸುತಸ್ಯ ವಾಕ್ಯಾತ್. ಈಗ ಬೇಡ, ಬೇಕಾದ್ರೆ ಆಮೇಲೆ ಎಂದಾನು ತಗೊಳ್ತೇನೆ ಅದನ್ನ. ಈಗ ಮಾತ್ರ ಈ ವಿದ್ಯೆಯನ್ನು ಕೊಟ್ಟಿದ್ದಕ್ಕೆ ನಾ ಇನ್ನೊಂದು ವಿದ್ಯೆಯನ್ನು ಕೊಡ್ತೇನೆ. ಹೀಗೆ ಪರಸ್ಪರ ವಿನಿಮಯ ಅಂತನ್ನೋದು ನಡಿಬಾರದು. ಧರ್ಮಾರ್ಥಮೇವ ಸತುತಾಂ ಪರಿದಾಯ ತಸ್ಮೈ ಕಾಲೇನ ಸಂವಿಧಮುಷ್ಯ ಚ ಧರ್ಮತೋಯಾತ್. ಇದೆಲ್ಲ ಧರ್ಮದಿಂದಲೇ ನಡೀತು ಅಂತ ಆಚಾರ್ಯರು ಇದನ್ನ ಯಾಕೋಸ್ಕರ ನಡೆಸಿದ್ರು? ಧರ್ಮಾರ್ಥಮೇವ, ಅದನ್ನು ಅಪೇಕ್ಷೆ ಪಡದೇನೆ ಧರ್ಮಕ್ಕೋಸ್ಕರವಾಗಿ ಮಾತ್ರ ನಾವು ನಡೆಯೋರು, ಅದಕ್ಕೆ ತಗೊಳ್ಳೋಲ್ಲ. ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾ ಕಥಿತ್ವಾ ಧೌಮ್ಯಸ್ಯ ಸಂಗ್ರಹಣಮಾಹ ಪುರೋಹಿತತ್ವೇ. ತುಂಬ ಕಥೆಗಳನ್ನು ಹೇಳಿದ್ದಾರಲ್ಲಿ. ಅದಕ್ಕೆ ಆಚಾರ್ಯರು ಬಹುಲಾಶ್ಚ ಕಥಾ ಅಂತಂದ್ರು. ಯಾಕೆ ಬೇರೆ ಯಾರ್ದು ಬೇಡ, ಅಲ್ಲಿ ಬರೀ ವಸಿಷ್ಠರ ಚರಿತ್ರೆ ಒಂದೇ ಸಾಕು. ತುಂಬ ದೊಡ್ಡ ಚರಿತ್ರೆ ಇದೆ. ಇದು ಅವಶ್ಯವಾಗಿ ಎಲ್ಲರೂ ಕೂಡ ಕೇಳಬೇಕಾದ ಚರಿತ್ರೆ ಕೂಡ. ವಸಿಷ್ಠರ ಋಷಿಗಳಿಗೆ ಆ ಕಾಲಕ್ಕೆ ವಿಶ್ವಾಮಿತ್ರರಿಗೂ ಅವ್ರಿಗೂ ಒಂದು ಚಿಕ್ಕ ಕಲಹ. ವಿಶ್ವಾಮಿತ್ರ ಆದಮೇಲಲ್ಲ, ಅದಕ್ಕೆ ಮುಂಚೆ ವಿಶ್ವರಥ ಅಂತ ರಾಜ ಈ ದಣದು ದೊಡ್ಡ ಸೇನೆಯನ್ನು ಕರ್ಕೊಂಡು ಇವರ ಆಶ್ರಮದ ಮುಂದೆ ಬಂದು ನಿಲ್ತಾರೆ, ಬದರಿಕಾಶ್ರಮದ ಹತ್ರ. ಅಲ್ಲಿ ಬಂದು ನಿಂತರೆ ಎಲ್ರಿಗೂ ಕೂಡ ಒಂದಷ್ಟು ನೀರಾರು ಕೊಡ್ರಿ ಕಡೆಗೆ. ಇಲ್ಲ, ನಿಮ್ಮ ಆಶ್ರಮದಲ್ಲಿ ತಂಪಿದೆ, ಇಲ್ಲಿ ಕೂತು ದಣಿವಾರಿಸಿಕೊಳ್ತೇವೆ ಅಂತ ಅವರು ಕೂತರೆ ವಸಿಷ್ಠರು ಎಲ್ಲರೂ ಆತಿಥ್ಯ ಮಾಡಿಬಿಟ್ರು. ಪ್ರತಿಯೊಬ್ಬ ಏನು ಭಕ್ಷ್ಯ ಏನು ಭೋಜ್ಯ ಏನು, ಯಾರ್ಯಾರು ಏನೇನು ಬಯಸ್ತಾರೆ ಅವ್ರಿಗೆ ತಂಪು ಪಾನೀಯಾದಿಗಳೇನು ಎಲ್ಲ ಕೊಟ್ಟರು. ಶುಚಿರ್ಭೂತರಾಗಿ ಅವರೆಲ್ಲರೂ ಸ್ನಾನಾದಿಗಳನ್ನು ಮಾಡಿ ಇವರಲ್ಲಿ ಒಂದು ಸಾತ್ವಿಕರಂತೆ ಎಲ್ಲ ತಗೊಳ್ಬೇಕು ಹಾಗೆ ಮಾಡಿಬಿಟ್ಟು. ರಾಜನಿಗೆ ಬಹಳ, ಗಾದಿರಾಜನ ಪುತ್ರ, ಬಹಳ ಆಶ್ಚರ್ಯ ಅನ್ನಿಸ್ತು. ವಸಿಷ್ಠರೇ, ಯಾವ ಪ್ರಭಾವ ಇದು, ಯಾವುದರಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ? ಹಾಗೆ ಅನ್ಬೇಕಂತೆ. ನಂದಲ್ಲಪ್ಪ, ಬ್ರಹ್ಮದೇವರು ಕೊಟ್ಟಿದ್ದಾರೆ. ಒಂದು ಆಕಳಿದೆ ಮನೆಯಲ್ಲಿ, ಒಳ್ಳೆ ಆಕಳು ನಂದಿನಿ. ಆ ಆಕಳು ಕಾಮಧೇನುವಿನ ಪುತ್ರಿ, ಸುರಭಿಯ ಪುತ್ರಿ. ಮನೆಯಲ್ಲಿದ್ದಾಳೆ, ಕೇಳಿಕೊಂಡ್ರೆ ಎಲ್ಲ ಸುರಿಸ್ತಾಳೆ. ಕಾಮಧೇನು, ಕಾಮಂ ದುಹತಿ ದೋಗ್ಧಿ,
ಏನು ಬೇಕೋ ಅದನ್ನೆಲ್ಲ ಕರೆದು ಕೊಡ್ತಾಳೆ. ಇದೆಲ್ಲ ಅವಳಿಂದ ಬಂದದ್ದಿದು. ನಾನು ನೋಡಬಹುದಾ? ಹೊರಗೆ ಹೋದರೆ ಒಂದು ಬೀಸಾದ ಒಂದು ಕೊಟ್ಟಿಗೆ ಅಷ್ಟೇ, ಇನ್ನೇನೂ ಅಲ್ಲ. ಒಂದು ದೊಡ್ಡ ಕೊಟ್ಟಿಗೆ, ಅದಕ್ಕೆ ಹಗ್ಗ ಕೂಡ ಕಟ್ಟಿಲ್ಲ. ಸಗಣಿ ಗಿಗಣಿ ಸಾರಿಸಿರೋ ಕೊಟ್ಟಿಗೆ, ಅದಕ್ಕೊಂದು ಮೇಲುಗಡೆಯಲ್ಲಿ ಹುಲ್ಲಿನ ಹೊದಿಗೆ. ಅಲ್ಲಿ ಬಂದು ನಿಂತಿರುತ್ತೆ ಪಾಪ. ಅದು ಇನ್ನೇನೂ ಇಲ್ಲ. ಮತ್ತು ತಾನು ದೊಡ್ಡ ದೊಡ್ಡ ಅರಮನೆ ಕಟ್ಕೋಬಹುದು, ಅವೆಲ್ಲ ಏನೂ ಇಲ್ಲ. ಇವ್ರದ್ದೊಂದು ಗುಡಿಸಲು, ಪಕ್ಕಕ್ಕೊಂದು ಚಿಕ್ಕ ಕೊಟ್ಟಿಗೆ, ಅಲ್ಲಿ ಬಂದು ವಾಸ ಮಾಡುತ್ತೆ. ಛೇ 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 ಎಂದು ಇಂಥ ಆಕಳನ್ನು ತಗೊಂಡು ಬಂದು ಎಲ್ಲಿಟ್ಟುಕೊಂಡಿದ್ದೀರಿ ನೀವು? ನಮ್ಮನೆಯಲ್ಲಿದ್ದಿದ್ದರೆ ರತ್ನದ ಗಾರೆ ಹಾಕಿ ದೊಡ್ಡ ಅರಮನೆ ನಿರ್ಮಾಣ ಮಾಡಿಬಿಡ್ತಿದ್ದೆ. ಈ ಆಕಳಿಗೆ ಪ್ರತಿನಿತ್ಯ ಪೂಜಾ ನಡೀಬೇಕು, ಹಾಗೆ ಮಾಡಿಬಿಡ್ತಿದ್ದೆ. ಅದರಿಂದ ಒಂದು ಕೆಲಸ ಮಾಡಿರಿ, ನೀವು ಎಷ್ಟು ಆಕಳು ಕೇಳ್ತೀರಿ? ಇದಕ್ಕೆ ಬದಲು ಒಂದು 10,000 ಆಕಳು ಅಥವಾ 12 ದಕ್ಷಿಣಾಹ ಅಂತಿದೆ. ಹಾಗೆ ಆಕ್ರಮದಲ್ಲಿ 12,000 ಆಕಳು ಕೊಟ್ಟು ಬಿಡೋಣವಾ? 1,200, ಅದರಿಂದ ಹಿಡ್ಕೊಂಡು 12,000 ತನಕ ಎಷ್ಟು ಬೇಕಾದ್ರೆ ಕೊಡ್ತೇನೆ ನಿಮಗೆ, ತೊಗೊಂಡ್ಬಿಟ್ರಿ. ಈ ಆಕಳನ್ನೊಂದು ಕೊಟ್ಟು ಬಿಟ್ಟಿರಿ. ಇಲ್ಲಪ್ಪ, ನೀವು ಬೇಕಾಷ್ಟು ಆಕಳು ಕೊಟ್ಟರು ಬೇಕಾದ್ ಮಾಡಿದ್ರು ಏನು ಮಾಡೋದು, ನಾ ಕೊಡೋ ಹಾಗಿಲ್ಲ. ಇದನ್ನು ನನಗೆ ಅಂತ ಭಗವಂತ ಇದನ್ನು ವಿಧಾನ ಮಾಡಿರೋದು, ಬ್ರಹ್ಮದೇವರು ಕೊಟ್ಟಿದ್ದಾರೆ ನಮ್ಮ ತಂದೆಗಳು. ಅದನ್ನೆಲ್ಲ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಅವರವರಿಗೆ ಅಂತ ಸಾಧನೆಗೆ ಕೊಟ್ಟಿದ್ದನ್ನು ಅವರವರೇ ವಿನಿಯೋಗ ಮಾಡಬೇಕು. ಅಲ್ಲಿ ನೀವು ತೊಗೊಂಡೇನು ಮಾಡ್ತೀರಿ? ಬ್ರಾಹ್ಮಣರು, ನಿಮಗೆ ಇದರಿಂದ ಏನು ಪ್ರಯೋಜನ ಇದೆ? ದೊಡ್ಡ ದೊಡ್ಡ ರಾಜ್ಯ ಆಳೋರು ಇದನ್ನು ಇಟ್ಕೋಬೇಕು, ನಿಮಗೇನಿದೆ? ನಂಗೆ ಕೊಟ್ಟು ಬಿಟ್ಟಿರಿ ಅದನ್ನು. ಭಾಳ ಗಲಾಟೆ ಮಾಡಿದ್ರು. ಅಂದರು, ನಾ ಇನ್ನೇನು ಹೆಚ್ಚು ಹೇಳಲ್ಲಪ್ಪ, ನನಗೆ ಅನ್ನಕ್ಕೆ ಸಮಯ ಆಗುತ್ತೆ, ಏನು ಮಾಡ್ತೀವಿ ಮಾಡ್ಕೊಂಡ್ರು. ಹೊರಟುಬಿಟ್ಟು ಸಿಟ್ಟು ಬಂದು ಹೋಗಿಬಿಡ್ತು. ಆಕ್ರಮಣ ಮಾಡಿರೋ ಎಳ್ಕೊಂಬಂದ್ರಿ. ಹೋಗೋದಕ್ಕೆ ಎಂದೂ ಹಗ್ಗ ಕಟ್ಟಿಲ್ಲದೆ ಇರೋ ಆಕಳನ್ನು ಹಗ್ಗ ಕಟ್ಟಿ ಎಳ್ಕೊಂಬರ್ತಾರೆ. ವಸಿಷ್ಠರ ಮುಂದೆನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಂಗಲಾಚಿ ಬೇಡ್ತಾ ಇದೆ ಪಾಪ ನಂದಿನಿ, ಏನಾರು ಮಾಡ್ರಿ ವಸಿಷ್ಠರೇ, ನೀವು ನನಗೆ ನಾಯಕರು, ನೀವು ನನ್ನ ನೋಡ್ಕೊಳ್ಬೇಕಾದ ಸ್ವಾಮಿ. ಈಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹಗ್ಗ ಕಟ್ಟಿ ನನ್ನನ್ನು, ಏನಾರು ಮಾಡಿ ನೋಡ್ಕೊಳ್ರಿ. ಇಲ್ಲವಾ, ನಾ ಏನು ಮಾಡಲಿ? ನಿನಗೂ ಏನಾರು ಅಪೇಕ್ಷೆ ಇದ್ದರೆ ಬೇಕಾದ್ರೂ ಹೋಗು. ನಿನಗೆ ಅಪೇಕ್ಷೆ ಇಲ್ಲ ಅಂತಂದರೆ ಸಾಮರ್ಥ್ಯ ಏನು ಕಮ್ಮಿ ಇಲ್ಲ, ನೀ ಯಾರು ತೋರಿಸು. ಇಷ್ಟೇ, ಯಾವ ಉದ್ವೇಗ ಇಲ್ಲ, ವಿಕಾರ ಇಲ್ಲ, ಏನೇನಿಲ್ಲ. ಹಿಂಗೆ ಮಾತಾಡ್ತಾರೆ. ನೋಡೋ ತನಕ ನೋಡ್ತು. ಎದ್ದಾತದ್ದು ಹಾಕಿ 10 ಆ ಕಡೆ 1,000 ಜನ ಬಂದು ಎಳಿತಾ ಇದ್ದಾರೆ. ಒಂದಾವರ್ತಿ ಗುಟೆರ್ ಹಾಕಿ ಗರ್ರನೆ ತಿರುಗುತ್ತಂತೆ, ಎಲ್ಲ ಕಿತ್ಕೊಂಡು ಹೊತ್ಕೊಂಡು ಬಿದ್ದು. ಆ ಕಾಲದಲ್ಲೇನೆ ಯವನರು, ಹೂಣರು ಮುಂತಾದ ಅನೇಕ ಸೈನಿಕರ ಗುಂಪನ್ನು ಮುಖದಿಂದ ಸೃಷ್ಟಿ ಮಾಡುತ್ತೆ ನಂದಿನಿ. ಸೃಷ್ಟಿ ಮಾಡಿ ಎಂಥೆಂಥ ಆಯುಧಗಳು. ಇಷ್ಟಾದರೂ ಕಾರುಣ್ಯ. ಅಲ್ಲಿರುವ ಒಬ್ಬ ಸೈನಿಕನನ್ನು ಕೊಲ್ಲಬಾರದು. ಆ ಕೈ ಕಾಲೆಲ್ಲ ಮುರುಕೊಂಡು ಅಲ್ಲಲ್ಲಲ್ಲಿ ಬೀಳಬೇಕೇ ಹೊರತು ಒಬ್ಬರನ್ನು ಕೊಲ್ಲಬಾರದು. ಹಾಗೆ ಆದೇಶ ಕೊಟ್ಟು ಭಾರಿ ಯುದ್ಧ ನಡೆದು ಹೋಗ್ತದೆ. ವಸಿಷ್ಠರು ಸುಮ್ಮನೆ ಕೂತಿರ್ತಾರೆ. ಎಲ್ಲ ಈ ವಸಿಷ್ಠರಿಂದಲೇ ಆಗ್ತಾ ಇರೋದು ಅಂತ ಅವರ ಮೇಲೆ ನಾನಾ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ ವಿಶ್ವಾಮಿತ್ರ ಋಷಿಗಳು. ವಿಶ್ವರಥನಾಗಿದ್ದಾಗ ಏನಿಲ್ಲ, ಬಿದಿರು ಕೋಲೊಂದು ಬ್ರಹ್ಮದಂಡ, ಅದು ತೋರಿಸಿರಲಿಲ್ಲ. ಆ ಬ್ರಹ್ಮದಂಡ ತೆಗೆದು ಹೀಗೆ ಹಿಡಿದು ಏನೇನು ಹಾಕಿದ್ರೆ ಎಲ್ಲ ನುಂಗಿ ಕೂತು ಬಿಡ್ತು. ಒಂದ್ರ ಮೇಲೊಂದು ಆಶ್ಚರ್ಯ. ಇರೋದು ನೋಡಿದರೆ ಬಡಕಲು ಗುಡಿಸಲಲ್ಲಿರುವಂಥ ಬಡ ಬ್ರಾಹ್ಮಣ. ವಸಿಷ್ಠರು ನೋಡಲಿಕ್ಕೆ ಏನು ಭಾರಿ ಭಾರಿ ಬಂಗಾರದ ಆಭರಣಗಳೇನು, ಏನು ವಸ್ತ್ರಗಳೇನು, ಏನೇನೇನೇನಿಲ್ಲ. ಅದು ಒಳಗಡೆಯೆಲ್ಲ ಆ ತಪಸ್ಸಿನ ಪ್ರಭಾವ ಒಂದೊಂದು ಇಷ್ಟಿದ್ದಾವೆ. ಓಹೋ, ನನ್ನ ಈ ತೇಜಸ್ಸು ಕ್ಷಾತ್ರ ತೇಜಸ್ಸಿಗೆ ಧಿಕ್ಕಾರ ಇರಲಿ, ಬ್ರಾಹ್ಮ ತೇಜಸ್ಸಿಗೆ ಬೆಲೆ ಇದೆ, ನಾನು ಅದನ್ನು ಪಡಿಬೇಕು ಅಂತ ತಾವು ಆ ಕಾಲಕ್ಕೆ ಹೊರಡ್ತಾರೆ. 40,000 ವರ್ಷ ತಪಸ್ಸು ನಡೆಯುತ್ತೆ. ಆ ಕ್ರಮದಲ್ಲಿ ಒಳಗಿದ್ದ ಬ್ರಾಹ್ಮ ವರ್ಚಸ್ಸನ್ನು ರುಚಿಕ ಋಷಿಗಳು ಮೊದಲೇ ಕೊಟ್ಟಿದ್ರು. ಅದಕ್ಕೊಂದು ಕವಚ ಇತ್ತು, ಅದು ತೆಕ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕಾರಣೀಭೂತ ಆಯಿತು. ತೆಕ್ಕೊಂಡು ಬಂದರೂ ಸುಮ್ಮನಾಗಲಿಲ್ಲ. ಮತ್ತೆ ಆ ಹೊತ್ತಿಗೆ ಮತ್ತೊಬ್ಬ ರಾಜ, ಸುದಾಸ ಅಂತ ರಾಜ. ಆ ಸುದಾಸ ರಾಜ, ಸೌದಾಸ ಅಂತ ಕೂಗ್ತಾರೆ, ಸುದಾಸ. ಆ ರಾಜ, ಅವನಿಗೆ ಇನ್ನೊಂದು ಹೆಸರು ಇದೆ, ಕಲ್ಮಾಶಪಾದ ಅಂತ. ಅವನ ಆ ಕಾಲಕ್ಕೆ ಏನೋ ಒಂದು ಅಪಚಾರ ಮಾಡಿ ಅಸುರಾಗಿಬಿಡ್ತಾನೆ. ಅಪಚಾರ ಬೇರೆ ಯಾರಿಗೂ ಅಲ್ಲ, ಇವರ ಮಕ್ಕಳೇ. ವಸಿಷ್ಠರ ಮಕ್ಕಳು ಶಕ್ತಿ ಋಷಿಗಳು ಒಂದು ಕಡೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಕಡದಾದ ದಾರಿ, ಚಿಕ್ಕ ದಾರಿ. ಇವರು ಶಿಷ್ಯರನ್ನೆಲ್ಲ ಕರ್ಕೊಂಡು ಅವ್ರು ಬರ್ತಾ ಇದ್ದಾರೆ. ರಾಜ ಅವನ ಮೇನೆಗಿನೇ ಹೊತ್ಕೊಂಡು ಅವನು ಬರ್ತಾ ಇದ್ದಾನೆ. ಅವನು ಸೂರ್ಯವಂಶದ ರಾಜ. ದಾರಿ ಬಿಡ್ರಿ ಎಂದ. ಅಲ್ಲಪ್ಪ, ನೀನೇ ದಾರಿ ಬಿಡಬೇಕು ಅಂದು. ವಾಸ್ತವಿಕವಾಗಿರೋ ಮಾರ್ಗ ಏನು? ಈ ಕುಂಟರು, ಕುರುಡರು, ಹೆಳವರು ಮುಂತಾದವರೆಲ್ಲ ಬಂದರೆ, ಕೆಲವರು ಬ್ರಹ್ಮಜ್ಞಾನಿಗಳು ಇಂಥವರು ಮತ್ತು ರಾಜ ಇವರೆಲ್ಲ ಬಂದರೆ ದಾರಿ ಕೊಡಬೇಕು ಅಂತಿದೆ. ತಾವೇ ಹೇಳ್ತಾರೆ ಶಕ್ತಿ ಋಷಿಗಳು, ರಾಜ ಬಂದರೆ ದಾರಿ ಕೊಡಬೇಕು ಅಂತ ಇದೆ. ಆದರೆ ಅದರ ಮೇಲಿನ ನಿಯಮ ಒಂದಿದೆ. ಬ್ರಹ್ಮಜ್ಞಾನಿಗಳು, ಭಗವದ್ಭಕ್ತರು ಅಂಥವ್ರು ಬಂದರು ಅಂದರೆ ಯಾರಿದ್ರೂ ದಾರಿ ಬಿಡಬೇಕು.
ಹೀಗಿರೋದು. ಈಗ ಅವೆಲ್ಲ ಅಲ್ಲ. ಈ ಕೆಂಪು ಲೈಟ್ ಬಂತು ಅಂದರೆ ದಾರಿ ಬಿಡಬೇಕಷ್ಟೇ. ಈಗ ಅಲ್ಲ, ರಾಜಕಾರಣಿಗಳು ಮಹಾ ನೀಚರು ಬಂದರು ಅಂದರೆ ದಾರಿ ಬಿಡಬೇಕು ಅಂತ. ಆಗಿದ್ದಂತಹ ವ್ಯವಹಾರ ಆಗಿತ್ತದು. ಆ ಕ್ರಮದಲ್ಲಿ ಎಲ್ಲ ಹೇಳಿ ನನಗೆ ದಾರಿ ಬಿಡಬೇಕು. ಎಲ್ಲ ಬ್ರಾಹ್ಮಣ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ವಾ, ಹಾಕರೋ ದಬ್ಬರೋ ಹೊಡಿರೋ ಅಂತ ಅಂದ್ಬಿಡ್ತಾರೆ. ಶಕ್ತಿ ಋಷಿಗಳು ದೊಡ್ಡ ಜ್ಞಾನಿಗಳು, ಅವರೆಲ್ಲ ದೊಡ್ಡ ದೊಡ್ಡ ವೇದಮಂತ್ರ ದ್ರಷ್ಟಾರರು. ಹಾಕಿ ದಬ್ಬಿಸ್ಬಿಡ್ತಾನೆ, ಹೊಡೆದು ಬಿಡ್ತಾನೆ. ಏನು ರಾಕ್ಷಸಂತರ ವ್ಯಾಪಾರ ಮಾಡ್ತೀಯಲ್ಲಪ್ಪ, ನೀ ರಾಕ್ಷಸ ಆಗುವಂದು ಶಾಪ ಕೊಟ್ಟುಬಿಟ್ರು. ಶಾಪ ಕೊಟ್ಟರು. ಇವರು ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಬಂದ ಮೇಲೆ ರಾಜ ಮನೆಗೆ ಬಂದ. ಮನೆಗೆ ಬಂದರೆ ಇನ್ನಷ್ಟು ಎಲ್ಲ ವಿಚಾರ ಮಾಡ್ತಾನೆ. ಅಲ್ಲ, ನಾ ತಪ್ಪು ಮಾಡಿದೆ, ಅವರಿಗೆ ಹೊಡೆಸಿಬಿಟ್ನಲ್ಲ. ಅವು ಪಕ್ಕಕ್ಕೆ ಸುಮ್ಮನೆ ಸರಿಸಿ ಹೋಗಿದ್ದಾರು ಆಗಿರೋದು, ಹೊಡೆಸಿ ಬಿಡಿಸಿ ಎಲ್ಲ ಮಾಡಿಬಿಟ್ಟೆ, ರಾಕ್ಷಸ ವ್ಯಾಪಾರ ಮಾಡಿಬಿಟ್ಟೆ, ಕ್ಷಮಾ ಕೇಳೋಣ ಅಂತ ತನ್ನ ಆಪ್ತ ಮಂತ್ರಿಗಳನ್ನೆಲ್ಲ ಸೇರಿಸಿಕೊಂಡು ವಿಚಾರವನ್ನು ತಿಳಿಸಿ, ನಾ ತಪ್ಪು ಮಾಡಿಬಿಟ್ಟೆ, ಇದಕ್ಕೇನು ಮಾಡಲಿ, ಹೋಗಪ್ಪ ಮೊದಲು ಕ್ಷಮಾ ಕೇಳು ಹೋಗುವುದು. ಕ್ಷಮಾ ಕೇಳಲಿಕ್ಕೆ ಅಂತ ಅವಸರದಲ್ಲಿ ಬಂದ. ಅಲ್ಲಿಂದ ಹೊರಡ್ತಾನೆ. ಹೊರಡೋ ಹೊತ್ತಿಗೆ ಸರಿಯಾಗಿ ಇನ್ನೊಬ್ಬ ಬ್ರಾಹ್ಮಣ ಬೇರೆ ಬಂದ. ಆ ಬ್ರಾಹ್ಮಣ ಬೇರೆ ಬಂದು, ನನಗೆ ನೋಡಪ್ಪ ಪ್ರಯಾಣ ಮಾಡುವ, ನಾನು ಒಂದು ಒಪ್ಪತ್ತಿರ್ತೇನೆ, ಬೆಳಗ್ಗೆ ಊಟ ಆಗಿಲ್ಲ, ಈ ರಾತ್ರಿ ಹೊತ್ತು ಒಂದಷ್ಟು ಊಟಕ್ಕೇನಾರು ಸಂಜೆ ಹೊತ್ತಿಗೆ ವ್ಯವಸ್ಥೆ ಮಾಡುವಂತ ಇಷ್ಟು ಕೇಳಿಕೊಂಡಿದ್ದ. ಇವು ಮಧ್ಯಾಹ್ನ ಬಂದವನು ಅದರದ್ದು ಲೆಕ್ಕವೇ ಇಲ್ಲ, ಗೊತ್ತೇ ಆಗಿಲ್ಲ ಇವನಿಗೆ. ಹೊರಗೂ ಹೊರಡಬೇಕಾಗಿ ನೆನಪು ಬಂತು. ಅಲ್ಲ, ಆ ಬ್ರಾಹ್ಮಣ ಊಟ ಕೇಳಿದ್ದಲ್ಲ. ತಕ್ಷಣ ಯಾರನ್ನೋ ಕರೆದ. ಸರ್ರಂತ ನೋಡು, ಅದನ್ನು ಅಡಿಗೆ ಮಾಡಿ ಬಡಿಸು. ಇಲ್ಲ, ಈ ಹೊತ್ತಿಗೆ ಏನು ಪದಾರ್ಥ ಏನಿದೆಯೋ ಅದನ್ನು ಅಡಿಗೆ ಮಾಡಿ ಬಡಿಸು, ಇಷ್ಟು ಆದೇಶ ಕೊಟ್ಟು ಬಿಡ್ತಾನೆ. ಕಡೆ ನೋಡಿದ್ರೆ ಯಾವುದೋ ಒಂದು ನರಮಾಂಸವನ್ನು ತೆಗೆದ, ಅದನ್ನೇ ಕಡದು ಹಾಕಿ ಆ ಕಾಲದಲ್ಲಿ ಅಲ್ಲಿ ಭಕ್ಷಣ ಮಾಡಿಸಿಬಿಡ್ತಾರೆ. ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಸಿದ್ಧ ಆಗೋಯ್ತು. ಕರೆದು ಕೂಡಿಸ್ತಾರ. ಬ್ರಾಹ್ಮಣ ನೋಡ್ದ, ಎಲ್ಲ ಪಾಪಿ, ನಿನ್ನ ಮನೆಯಲ್ಲಿ ನೀ ಬರೀ ಇದನ್ನೇ ತಿಂತೀಯಾ, ನನಗೂ ಇಂಥದ್ದೇ ಮಾಡಿಸಿದ್ದೀಯಾ. ರಾಜನಿಗೆ ಹೆದರಿ ಅವನು ಆ ಸೂದ ಅದನ್ನೇ ತಂದು ಮಾಡಾಕಿಬಿಟ್ಟಿದ್ದಾನೆ. ಎಲ್ಲ ರಾಜನಿಂದಲೇ ಆಗಿದ್ದು. ಆ ಅಸುರ ಆಗಲಿ ಅಂತ ಅವನು ಶಾಪ ಕೊಟ್ಟ ಅದನ್ನ ಕಡೆಗೆ, ನೀವೊಬ್ಬ ರಾಕ್ಷಸನಾಗು. ಇದೆಲ್ಲ ಸುದ್ದಿ ಹೋಯ್ತು. ಇವನು ಅಲ್ಲಿಂದ ಶಕ್ತಿ ಋಷಿಗಳ ಆಶ್ರಮಕ್ಕೆ ಬರೋದ್ರೊಳಗಡೆಯಲ್ಲಿ ಇನ್ನೊಂದು ನಡೆಸಿಬಿಡ್ತಾರೆ. ಕಿಂಕರ ಅಂತ ಇನ್ನೊಬ್ಬ ಅಸುರ. ಆ ಅಸುರನನ್ನ ತಮ್ಮ ಬಳಿಯಲ್ಲಿದ್ದ ವಿಶ್ವಾಮಿತ್ರ ಋಷಿಗಳ ಬಳಿಯಲ್ಲಿದ್ದ ಅಸುರ ಅವನು ಪ್ರೇರಣೆ ಮಾಡಿದರು. ನೋಡಿ, ಇಲ್ಲಿಂದ ಹೋಗ್ತಾ ಇದ್ದಾನೆ ರಾಜ, ಅಲ್ಲಿ ಹೋಗಿ ಕ್ಷಮಾ ಕೇಳಿಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ನೀವು ಹೋಗಲ್ಲಿ ಸೇರ್ಕೊಂಡ್ಬಿಡು. ಸೇರ್ಕೊಂಡು ಮುಂದೆ ಏನೇನು ಮಾಡಬೇಕು ಗೊತ್ತಲ್ಲ ಅಂತ ಹೇಳಿ ಕಳಿಸಿಬಿಟ್ಟು ಅವ್ರು ಸೇರ್ಕೊಂಡೇ ಬಿಟ್ಟಿದ್ದಾನೆ. ಬರೋ ಹೊತ್ತಿಗೆ ಅಸುರನಾಗಿ ಬಿಟ್ಟಿದ್ದಾನೆ, ದೊಡ್ಡ ರಾಕ್ಷಸ. ಬರ್ತಾ ಬರ್ತಾ ಏನಂದ, ಅಲ್ಲಿಗೆ ಬಂದು ಕ್ಷಮಾ ಕೇಳಿಕೊಳ್ಳಬೇಕಾಗಿದ್ದ ವ್ಯಕ್ತಿ ವಿಪರೀತ ನಡ್ಕೊಂಡ. ಶಾಪ ಕೊಟ್ರಲ್ಲ ನೀವು ರಾಕ್ಷಸನಾಗುವಂತ, ನರಮಾಂಸ ಭಕ್ಷಕ ರಾಕ್ಷಸ ಅಂತಂದ್ರೆ, ನಿಮ್ಮನ್ನ ಕೊಂದು ತಿಂದೋರೋದ್ರಿಂದ ನನ್ನ ಶಾಪವನ್ನು ಆರಂಭ ಮಾಡ್ತೇನೆ ಎಂದ. ನೋಡಿ, ಶಕ್ತಿ ಋಷಿಗಳನ್ನೇ ಅಲ್ಲೇ ಕೊಂದು ಅವ್ರನ್ನೇ ತಿಂದಾಕಿಬಿಡ್ತಾನೆ, ವಸಿಷ್ಠರ ಮಕ್ಕಳನ್ನ ಹೀಗೆ ತಿಂದಾಕಿಬಿಡ್ತಾನೆ. ಇದು ಒಂದೇ ಅಲ್ಲ, ಒಳಗಡೆಯೆಲ್ಲ ಆ ಕಿಂಕರ ಸೇರಿಕೊಂಡಿದ್ದರಿಂದ ಇಷ್ಟೆಲ್ಲ ನಡೀತು. ಅವನು ಅಷ್ಟೆಲ್ಲ ಮಾಡಿ ಹಾಕಿದ. ಜೊತೆಯಲ್ಲಿ ಇನ್ನು ಉಳಿದಂತಹ 99 ಜನ ವಸಿಷ್ಠರ ಮಕ್ಕಳು ಎಲ್ಲರನ್ನೂ ತಿಂದು ಆಶ್ರಮದಲ್ಲೇ ಮೂಳೆ ಬಿಸಾಕಿ ಹೊರಟೋಗ್ತಾರೆ. ಬರೇ ಅಸ್ಥಿಗಳ ರಾಶಿ. ವಸಿಷ್ಠರು ಧ್ಯಾನವನ್ನು ಬಿಟ್ಟು ಬಂದು ನೋಡ್ತಾರೆ, ಒಂದೊಂದು ದಿವಸ ಒಬ್ಬೊಬ್ಬರು ಮಕ್ಕಳು ಸಾಯ್ತಾ ಇದ್ದಾರೆ. ಬಹಳ ದುಃಖ ಆಗೋಗುತ್ತೆ. ಇಷ್ಟು ದುಃಖ ಆದವರು ಏನು ಮಾಡಬಹುದು? ಎಷ್ಟು ದೊಡ್ಡ ತಪಸ್ಸಿದೆ. ಬ್ರಹ್ಮದೇವರ ಪುತ್ರರು, ಬ್ರಹ್ಮದಂಡ ಇದೆ, ನಂದಿನಿ, ಅವರ ಪ್ರಭಾವ ಬಹಳ ದೊಡ್ಡದು, ದೇವಋಷಿಗಳು. ಅಂತಹ ಮಹಾನುಭಾವರು ಏನೇನು ಮಾಡಬಹುದಿತ್ತು? ಏನು ಮಾಡೋಲ್ಲ. ಯಾರು ನಡೆಸಿದ್ರು, ಎಲ್ಲಿ ನಡೆಸಿದ್ರು ಎಲ್ಲ ಗೊತ್ತು. ವಿಶ್ವಾಮಿತ್ರ ಋಷಿಗಳಿಗೆ ಏನಾರ ಅಪಚಾರ ಮಾಡಬಹುದಿತ್ತು, ಇವ ರಾಕ್ಷಸನಿಗೆ ಏನಾರ ಅಪಚಾರ ಮಾಡಬಹುದಿತ್ತು. ಏನು ಮಾಡೋಲ್ಲ. ತಾವು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ. ಈ ದುಃಖ ತಡಿಲಿಕ್ಕಾಗಲ್ಲ. ಬೇಡೇ ಬೇಡಪ್ಪ ಮಾರಾಯ, ನಾ ಇಲ್ಲಿ ಬದುಕಿರೋಲ್ಲ, ಇಲ್ಲಿ ಬದುಕು ನಾ ಏನು ಮಾಡಲಿ? ಅದನ್ನು ಬರೇ ಮಕ್ಕಳುಗಳ ಶವಗಳ ಮಧ್ಯದಲ್ಲಿ ನಾ ಏನು ಬದುಕಲಿ? ಬೇಡ ಅಂತಾರೆ, ಹೊರಟೋಗ್ತಾರೆ. ಬೆಟ್ಟದ ಮೇಲಿಂದ ಹಾರ್ತಾರೆ. ಹಾರಿದ್ರೆ ವನರಾಜಿ, ವನದೇವತಾ ಹೂವಿನಂತೆ ಹಿಡಿದು ಪಕ್ಕಕ್ಕೆ ತಂದು ಬಿಟ್ಟು ಇವರನ್ನ ಕಳಿಸಿಕೊಟ್ಟು ಬಿಡ್ತದೆ. ಇದೆಲ್ಲ ಪ್ರಯೋಜನ ಇಲ್ಲ ಅಂದ್ರು. ದುರ್ಗಪಾತ ಇದು ಯೋಗ್ಯ ಇಲ್ಲ, ನದಿಯಲ್ಲಿ ಹಾರಿಕೊಳ್ಳೋಣ ಅಂತ 2 ನದಿಯಲ್ಲಿ ಹಾರ್ತಾರೆ. 2 ನದಿಯಲ್ಲಿ ಹಾರಿದರೆ ಅದು ವಿಚಿತ್ರ ಆಗಿ ಹೋಯಿತು. ಹಗ್ಗ ಕಟ್ಟಿಕೊಂಡು ಬಿದ್ದರು ನದಿಯಲ್ಲಿ. ಹಗ್ಗ ಕಟ್ಟಿಕೊಂಡು ಮೇಲೆ ಕೇಳಲಿಕ್ಕೆ ಆಗಬಾರದು, ಕೆಲವು ಗೊತ್ತಿಲ್ಲದೇನೆ ವೇಗಕ್ಕೆ ಈಜು ಬಂದ್ಬಿಡುತ್ತೆ, ಮತ್ತೆ ಹಾಗಾಗಬಾರದು. ಅದಕ್ಕೆ ಹಗ್ಗ ಕಟ್ಟಿಕೊಂಡು ಬಿದ್ದರಂತೆ. ಆ ನದಿ ತನ್ನ ರಭಸದಲ್ಲಿ ಅವರ ಹಗ್ಗವನ್ನೆಲ್ಲ ಕತ್ತರಿಸಿಬಿಡ್ತಂತೆ. ಅದಕ್ಕೆ ಆ ನದಿಗೆ ವಿಪಾಶ ಅಂತ ಹೆಸರು ಬಂತು. ಪಾಶ ಅಂದರೆ ಹಗ್ಗ, ಅದನ್ನು ಕತ್ತರಿಸಿದ್ದರಿಂದಾಗಿ ವಿಪಾಶ. ನಿಮ್ಮಂತಹ ಜ್ಞಾನಿಗಳನ್ನ ಅದನ್ನೆಲ್ಲ ನಾವು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಮೆಲ್ಲಿಗೆ ಅಲೆಯಲ್ಲಿ ತಂದು ಅವ್ರನ್ನ ದಡ್ಡೆ ಮೇಲೆ ಕೂಡಿಸಿಬಿಡ್ತದೆ. ಇನ್ನೊಂದು ನೋಡಿದ್ರು, ಇಲ್ಲಿ ಬಿದ್ದರೆ ಸಾಯೋದೆ. ಭಾರೀ ಎತ್ತರದ
ಭಾರಿ ಆಳ ಆ ನದಿ ಇರೋದು. ಅದರಿಂದಾಗಿ ಈ ನದಿಯಲ್ಲಿ ಬೀಳೋಣ ಅಂತ ಮತ್ತೊಂದು ನದಿಯಲ್ಲಿ ಬಿದ್ದರು. ಆ ನದಿ ಒಂದೇ ಕಡೆಯಲ್ಲಿ ಹರಿತಾ ಇದ್ದರೆ ಅದರ ಗಾತ್ರ ಜಾಸ್ತಿ ಆಗುತ್ತೆ. ಅದು ಶತದ್ರು ಅಂತ ಆಯ್ತಂತೆ. 100 ಸೀಳಾಗಿ ಹರಿಲಿಕ್ಕೆ ಆರಂಭ ಆಯ್ತಂತೆ. ಇವ್ರು ಮಂಡಿ ತನಕ ಬಂದ್ಬಿಡ್ತು. ಅದೇ ವಿಚಿತ್ರ. ಈ ನಮ್ಮಲ್ಲಿ ಗಾದೆ ಇದೆ ನೋಡ್ರಿ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲದ್ದೇ ನೀರು. ಬರೀ ಪಾಪಿಗೆ ಅಷ್ಟೇ ಅಲ್ರಿ, ಇಲ್ಲಿ ಪುಣ್ಯವಂತರಿಗೂ ಇದೆ. ಅದು ವಸಿಷ್ಠರಿಗೂ ಹಾಗೆ ನಡೀತು. ಇದು ವಿಚಿತ್ರವಾಗಿ ಹೀಗೆ ನಡೆದು ಶತದ್ರು, ಅದರಂತೆಯೇ ವಿಪಾಶ, ಹೀಗೆಲ್ಲ ಆಗೋಣ. ಏನು ಮಾಡಿದ್ರು ಸಾಯ್ತಾ ಇಲ್ಲಲ್ಲ, ಏನು ಮಾಡಲಿ, ಬದುಕಿರ್ಲಿಕ್ಕೆ ಆಗ್ತಾ ಇಲ್ಲ. ಅನಂತ ದುಃಖ, ಹಗಾರ್ ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಅಂತ ನಡ್ಕೊಂಡು ಆಶ್ರಮದ ಹತ್ರ ಬರ್ತಿರ್ತಾರೆ. ಹಿಂಬದಿಯಲ್ಲೇನೆ ಒಬ್ಬ ಹೆಣ್ಣುಮಗಳು, ಗರ್ಭಿಣಿ ಸ್ತ್ರೀ ನಡ್ಕೊಂಡ್ಬರ್ತಾ ಇದ್ದಾಳೆ. ಗರ್ಭದಲ್ಲಿರೋ ಕೂಸು ವೇದ ಮಂತ್ರ ಉಚ್ಚಾರಣೆ ಮಾಡ್ತಾ ಇತ್ತು. ಆಶ್ಚರ್ಯ ಆಗೋಯ್ತು. ಯಾರವಾ ನೀನು ಅಂತಂತಾರೆ. ಅದು ಕೂಡ ನೆನಪಿಲ್ಲ, ಅಷ್ಟು ದುಃಖ. ಒಂದು ನಮಸ್ಕಾರ ಮಾಡಿ, ನಾ ಶಕ್ತಿ ಋಷಿಗಳ ಪತ್ನಿ, ನಿಮ್ಮ ಸೊಸೆ. ಆನಂದ ಆಗೋಯ್ತು. ಕರೆದರು ಪುತ್ರಿ ಅಂತಂತಾರೆ. ಅವಳನ್ನ ವತ್ಸೆ ಪುತ್ರಿ ಅಂತ ಕರೆದು ಅವಳ ತಲೆ ಸವರಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇನ್ನ ಸಾಯೋಲ್ಲ ಅಂತ. ಇನ್ನು ನಾ ಸಾಯೋ ಪ್ರಯತ್ನ ಮಾಡೋದೇ ಇಲ್ಲ, ಮೊಮ್ಮಗ ಇದ್ದಾನೆ. ಆಗಲ್ಲ ಹೊರಗೆ ಬಂದಿರತಕ್ಕಂಥವರೇ ಪರಾಶರ ಋಷಿಗಳು. ಅವರಿಗೆ ಕಾಮಕ್ರೋಧಾದಿಗಳ ಶರಗಳು, ಬಾಣಗಳು ಎಲ್ಲ ಪರಾಹತವಾದವು. ಆದ್ದರಿಂದಾಗಿ ಅವರನ್ನ ಪರಾಶರರು ಅಂತ ಈ ಕ್ರಮದಿಂದಾಗಿ ಕೂಗುತ್ತಾರೆ. ಇಲ್ಲ, ವಿಷ್ಣು ಪುರಾಣದಲ್ಲೂ ಬರುತ್ತೆ ಈ ಚರಿತ್ರೆ. ಇಲ್ಲಿಯಷ್ಟು ವಿಸ್ತಾರವಾದ ಚರಿತ್ರೆ ಇಲ್ಲ. ಈ ಚೈತ್ರರಥ ಪರ್ವದಲ್ಲಿ ಬಹಳ ವಿಸ್ತಾರ ಹೇಳಿದ್ದಾರೆ. ಅಲ್ಲಿ ದೇವರೇನೋ ಒಂದು ವಂಶ ಉಳಿಸದ್ನಲ್ಲ, ಆ ವಂಶ ಉಳಿದರೆ ಯಾರು ಬರ್ತಾರೆ ನಾಳೆ? ಅಲ್ಲಿ ಸಾಕ್ಷಾತ್ ವಾದರಾಯಣ ರೂಪಿ ಪರಮಾತ್ಮ ಬರ್ತಾನಲ್ಲಿ. ಅದೇ ಇಲ್ಲ ಅಂದಮೇಲೆ ನಾ ಇನ್ನೇನು ಬದುಕಿರಲಿ ಅಂತ ಹೊಟ್ಟು ಬಿಟ್ಟಿದ್ರು. ಗರ್ಭದಲ್ಲೇ ವೇದ ಹೇಳ್ತಿದ್ದಂತಹ ಅದ್ಭುತ ಕೂಸು ಪರಾಶರರು. ಅಂತಹ ಮಹಾನುಭಾವರನ್ನ ಆ ಕಾಲಕ್ಕೆ ಪಡ್ಕೊಂಡು ಇನ್ನು ಯಾವ ಕೆಲಸ ಮಾಡಿ ಸುಮ್ಮನಾಗಿ ಬಿಡ್ತಾರೆ. ಎಷ್ಟೋ ದಿವಸ ಆದ ಮೇಲೆ ಬಂದು ಗೋಳಾಡ್ತಾಳೆ ಆ ಕಲ್ಮಾಶಪಾದನ ಪತ್ನಿ, ಸೌದಾಸರಾಜನ ಪತ್ನಿ ಬಂದು ಬಹಳ ಗೋಳಾಡಿದಾಗ ಅವನಿಗೆ ರಾಕ್ಷಸ ಜನ್ಮದ ವಿಮೋಚನೆಯನ್ನು ಮಾಡಿ ಇನ್ನೊಬ್ಬ ಬ್ರಾಹ್ಮಣನಿಗೆ ಬಹಳ ಹಿಂಸೆ ಕೊಟ್ಟು ಬಿಟ್ಟಿರ್ತಾನೆ ಇವನು. ಅದರ ಪ್ರಭಾವದಿಂದಾಗಿ ನಿನ್ನ ಪತ್ನಿ ಸಂಪರ್ಕ ಮಾಡಿದೆ ಅಂತಂದ್ರೆ ನೀ ಹಾಳಾಗುತ್ತೆ ಅಂತ ಅವಳು ಶಾಪ ಕೊಟ್ಟಿರ್ತಾಳೆ. ಬೇರೆ ರಾಜನಿಗೆ ಬಹಳ ಶಾಪ ಇರುತ್ತೆ. ಆದರೂ ಸೂರ್ಯವಂಶ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಕಾಲದಲ್ಲಿ ತಾವು ತಮ್ಮ ಪ್ರಭಾವದಿಂದಾಗಿ ಕಲ್ಮಾಶ ರಾಜನಿಗೆ ಆ ಕಾಲಕ್ಕೆ ಅಶ್ವಮಕ ಅಂತ ಮಗು ಹುಟ್ಟಬೇಕು. ಅದು ಗರ್ಭದಲ್ಲಿ ಬಿದ್ದಿದ್ದು ಹೊರಗೆ ಬಂದೇ ಇರಲಿಲ್ಲಂತೆ. ಕಲ್ಲು ಕೂತು ಹಾಕಿ ಕೂತು ಬಿಟ್ಟಿತ್ತಂತೆ. ಕಲ್ಲಲ್ಲಿ ಜಜ್ಜಿ ಅದನ್ನೇನು ಹೊರಗೆ ತೆಗಿಬೇಕು. ಹಾಗೆ ಆ ರೀತಿಯಲ್ಲಿ ಅಶ್ವಮಕ ಅಂತಿದ್ದವನು ರಾಜ. ಅಶ್ಮ ಅಂದ್ರೆ ಕಲ್ಲು, ಹಾಗೆ ಇದ್ದವನು. ಈ ಸಾಧಾರಣ ಅಂತ ನೋಡಿ, ಈ ಗುಂಡಾಚಾರು ಗುಂಡೂರಾಯರು ಅಂತೆಲ್ಲ ಅಂತಾರಲ್ಲ, ಇಂಥದ್ದೇ ಹೆಸರದು ಅಶ್ವಮಕ ಅಂತ. ಹಾಗಿದ್ದವನು ಅಂದರೆ ತಮ್ಮ ವಂಶವನ್ನೇ ನಾಶ ಮಾಡಿದವನ ವಂಶವನ್ನ ಉಳಿಸ್ತಾರೆ, ಬೆಳೆಸ್ತಾರೆ. ಇಷ್ಟು ಬೇಕಾದ ಪರೀಕ್ಷೆ ಮಾಡಿರತಕ್ಕಂತಹ ವಿಶ್ವಾಮಿತ್ರ ಋಷಿಗಳಿಗೆ ಕಿಂಚಿತ್ತೂ ಹಾನಿ ಮಾಡಲಿಲ್ಲ. ಇಷ್ಟು ಕ್ಷಮಾಗುಣ. ಅದಕ್ಕೆ ಅವರಿಗೆ ಹೆಸರೇನು ಬಂತು? ಮಹಾಭಾರತ ಅಲ್ಲಿ ಹೇಳೋದು ವಶಿಷ್ಠ. ವಶೇ ಇಷ್ಟ ಯಸ್ಯ ವರ್ತತೆ ಸಹ ವಸಿಷ್ಠ. ಅಥವಾ ಕಾಮಕ್ರೋಧಾದಿಗಳ ಯಾವುದೂ ಕೂಡ ಇವರಿಗೆ ಏನೂ ಮಾಡಲಿಕ್ಕಾಗದೆ ಇವರೆಲ್ಲಾನು ಸಂಚಾರ ಮಾಡಬೇಕು ಅಂತಂದ್ರೆ ಕಾಮಕ್ರೋಧಾದಿಗಳಿಗೆ ನಿಯಾಮಕರಾದ ದೈತ್ಯರು ಇವರ ಪಾದವನ್ನು ಹೊರತಿದ್ರಂತೆ. ಅಥವಾ ಮೇನೆಗೆ ಇವರೇ ಬಂದು ಅದಕ್ಕೆ ಏನು ಕಾಲಾಳಗಳಾಗಿ ಹೊತ್ಕೊಂಡು ಹೋಗ್ತಿದ್ರಂತೆ. ಇಂತಹ ಕ್ಷಮಾಗುಣಾದಿ ಭರಿತರು ಮತ್ತೊಬ್ಬರು ಇಲ್ಲ. ಇದು ವಸಿಷ್ಠರ ಚರಿತ್ರೆ ಹೇಳ್ತಾರೆ. ಅಂದರೆ ಬ್ರಾಹ್ಮಣೋತ್ತಮರು ಅಂತಂದರೆ ಹೇಗಿರಬೇಕು? ಬ್ರಹ್ಮಜ್ಞಾನಿಗಳು. ಅವರ ಕ್ಷಮಾಗುಣ ಎಷ್ಟಕ್ಕೆ ಮುಟ್ಟಿರಬೇಕು? ಇಂಥವರನ್ನು ಇಟ್ಟುಕೊಂಡು ತಾಪತ್ಯವರ್ಧನ ತಪತಿದೇವಿಯ ಮಗ ಯಾವ ಕ್ರಮದಿಂದಾಗಿ ರಾಜ್ಯ ಪರಿಪಾಲನೆ ಮಾಡಿದ? ಇವರ ಪ್ರಭಾವದಿಂದಲೇ ನಿಮ್ಮ ವಂಶ ಎಲ್ಲ ಉಳಿದಿದ್ದಪ್ಪ. ಆ ರೀತಿಯಲ್ಲಿದ್ದವರು ಪುರೋಹಿತರಿಂದಾಗಿ ಮುಂದೆ ಬಂದವರು. ನೀವು ಪುರೋಹಿತರನ್ನು ಬಿಟ್ಟು ಬರ್ತಾ ಇದ್ದೀರಲ್ಲ, ಇದು ಹೇಗೆ ಯೋಗ್ಯ? ಅದನ್ನು ಇಲ್ಲಿ ಆಚಾರ್ಯರಂತಾರೆ. ಇಂಥ ಅನೇಕ ಸುತ್ತಮುತ್ತಲು ಚರಿತ್ರೆಗಳೆಲ್ಲ ಇದ್ದಾವೆ. ಅದಕ್ಕೆ ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾಕಥಿತ್ವ, ಇಂತಹ ಅನೇಕ ಕಥೆಗಳನ್ನೆಲ್ಲ ಹೇಳಿ ಧೌಮ್ಯಸ್ಯ ಸಂಗ್ರಹಣಮಾಹ ಪುರೋಹಿತತ್ವೇ, ಪೌರೋಹಿತ್ಯಕ್ಕೋಸ್ಕರವಾಗಿ ಧೌಮ್ಯಾಚಾರ್ಯರನ್ನ ನೀವು ನಿಯೋಜನೆ ಮಾಡ್ರಿ ಇಷ್ಟು ಹೇಳಿ ಕಳಿಸಿಕೊಡ್ತಾರೆ. ದಾಸ್ಯಾಮಿ ದಿವ್ಯತುರಗಾನ್ ಇತಿ ಸೋರ್ಜುನಾಯ ವಾಚಂ ನಿಗದ್ಯ ದಿವಂ ಆರುರುಹತ್ ಅಪ್ಯಗುಸ್ತೆ. ಅಗುಹು ಗೋ ಅಂತಂದ್ರೆ ಕಿರಣಗಳು, ಅವನ ಆ ತೇಜಸ್ಸು ಯಾವುದು ಇಲ್ಲದೆ ಇದ್ದಂತೆ ದ್ಯುಲೋಕಕ್ಕೆ ಹಾರಿಬಿಡ್ತಾನೆ. ಈ ಕ್ರಮದಿಂದಾಗಿ ಇವರ ಸಂಚಾರ ನಡೆದಿದ್ದ ಕ್ರಮ. ತೇ ಧೌಮ್ಯಮಾಪ್ಯ ಚ ಪುರೋಧಸಂ ಉತ್ತಮಜ್ಞಂ ವಿಪ್ರಾತ್ಮಜೋಪಮತಯ ವಿವಿಶುಃಪುರಂ ಚ. ಧೌಮ್ಯ ಋಷಿಗಳದ ಮಾತ್ರ ಇವು 5 ಜನ ಹೋಗಿ ಹೇಳಿಕೊಂಡು, ನಾವು ಪಾಂಡವರು ಹೀಗೆ ಬಂದಿದ್ದೇವೆ, ಇಲ್ಲಿ ಇಂತಿಂತಹ ಸಂವಾದ ನಡೆದಿದೆ,
ನಾವು ಪೌರೋಹಿತ್ಯಾದಿಗಳನ್ನು ನೀವು ನಡೆಸಬೇಕು, ನಮ್ಮ ಮುಂದೆ ನೀವು ಇರಬೇಕು. ನಿಮ್ಮನ್ನು ಬಿಟ್ಟು ನಾವು ಸಂಚಲನ ಮಾಡೋಲ್ಲ. ಅವರಿಗೆ ಮಾತ್ರ ರಹಸ್ಯವನ್ನು ಆ ಕಾಲಕ್ಕೆ ತಿಳಿಸಿ ಪೌರೋಹಿತ್ಯಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವರ ಅಂತಹ ಋಷಿಗಳು ಭಾರಿ ಪ್ರಭಾವಿಗಳು, ವಿದ್ಯಾದ ಬಲ, ವಿದ್ಯಾಧನರು, ತಪೋಧನರು, ಅಂಥವರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಪಾಂಚಾಲಕಸ್ಯ ನಿಖಿಲಾಂ ದದರ್ಶಿಶ್ಚ ತತ್ರ ತತ್ರ ಮೂರ್ಧನ್ಯಭಿಷಿಕ್ತ ಸಮಿತಿಂ ಸಮಲಂಕೃತಾಂಚ. ಸಾಧಾರಣ ಅಲ್ಲಿ ಅಧ್ಯಾಯಗಟ್ಟಲೆ ಚಿತ್ರಣ ಇದೆ. ಅದನ್ನು ಆಚಾರ್ಯರು ಇಲ್ಲಿ ಬರೀ ಒಂದೇ ಒಂದು ಶಬ್ದದಲ್ಲಿ ಅಂದದು. ಅಲ್ಲಿ ಯಾರ್ಯಾರು ಬಂದಿದ್ರು, ಎಲ್ಲೆಲ್ಲಿ ಏನೇನು ಸೇರಿಕೊಂಡಿದ್ರು, ಅದು ಹೇಗೆ ಸಿಂಗಾರ ಮಾಡಿದ್ರು. ಪಾಂಚಾಲಜನ ಪಟ್ಟಣಕ್ಕೆ ಇಡೀ ಪಟ್ಟಣ ದೂರದಿಂದ ನೋಡಿಬಿಟ್ರೆ ಎಲ್ಲೋ ದ್ರೌಪದಿ ದೇವಿನೇ ಈ ಆಕಾರ ತಾಳಿದ್ದಾಳೇನೋ ಅಂತ ಅನಿಸ್ಬೇಕು. ಆ ಪಟ್ಟಣವೇ ಹಾಗೆ ಅಲಂಕೃತವಾಗಿತ್ತಂತ. ಪಟ್ಟಣವೇ ಅಷ್ಟು ಅಲಂಕೃತವಾಗಿದೆ ಅಂತಂದ್ರೆ ಇನ್ನು ಕಿಮು ದ್ರೌಪದಿ ದೇವಿಯ ಸೌಂದರ್ಯ, ಅವಳ ಅಲಂಕಾರ, ಅದನ್ನು ಚಿತ್ರಣ ಮಾಡಿತಾ. ರಾಜನ್ಯ ಮಂಡಲ ಮುದೀಕ್ಷ್ಯ ಸುಪೂರ್ಣಮತ್ರ ಕೃಷ್ಣಾಂ ಪ್ರಗೃಹ್ಯ ಸಹಜಾ ಪ್ರಗೃತಾಂ ಪ್ರಗೃಹೀತಮಾಲಾಂ. ಮಧ್ಯದಲ್ಲಿ ಇವರು ಹೋಗಿ ಇನ್ನೊಬ್ಬ ಅದು ಹೇಗೂ ಅಲ್ಲಿ ಮಡಿಕೆ ಮಾಡೋವನಿಗೆ ಬೇಕಷ್ಟು ಅನುಕೂಲ ಮಾಡಿದ್ದಾರಲ್ಲ, ಅದಕ್ಕೆ ಅವನೇ ಹೇಳಿ ಕಳಿಸಿದ್ದ, ನೋಡ್ರಿ ನನಗೆ ಪರಿಚಯ ಇರೋನೆ, ನಮ್ಮ ಕಡೆಯವನೇ ಅಲ್ಲೊಬ್ಬ ಕುಂಬಾರ ಇದ್ದಾನೆ ಅಂತ. ಕುಂಬಾರರೇ ಸಂಬಂಧಿಕರು ಇರ್ತಾರಲ್ಲ. ಇನ್ನು ಪಾಂಚಾಲ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ನೀವು ಎಲ್ಲೆಲ್ಲೋ ಇಳ್ಕೊಳ್ಳಿಕ್ಕೆ ಕಷ್ಟಪಡಬೇಡ್ರಿ. ಬ್ರಾಹ್ಮಣ ವತ್ಸಲ ನಮ್ಮ ಕಡೆಯವನೇ ಒಬ್ಬ ಇದ್ದಾನಲ್ಲಿ, ನಾ ಇಂಥವನ್ ಕಡೆಯವರು ಅಂತ ಹೇಳಿಬಿಡ್ರಿ, ನಿಮ್ಗೆ ಅಲ್ಲೆಲ್ಲ ಮನೆಗಿನಿ ಎಲ್ಲ ಬಿಟ್ಕೊಟ್ಟು ಬಿಡ್ತಾನವನು. ಕುಂಭಕಾರ ಅಂತ ಕೂಗಿದ್ದಾರೆ. ಅವನ ಮನೆಗೆ ಬಂದು ಉಳ್ಕೋತಾರೆ. ಉಳ್ಕೊಂಡು ಮಾರನೇ ದಿವಸ ಎಂಥ ದೊಡ್ಡ ಸಭಾ, ಒಬ್ಬೊಬ್ಬರಿಗೂ ಇರುವ ಆಸನ ಏನು, ಅಲ್ಲಿ ಒಂದೊಂದು ಕಡೆಯಲ್ಲೂ ಆ ರಕ್ತದ ಕುಚ್ಚು ಗಿಚ್ಚು ಎಲ್ಲ ಹಾಕಿ ಅವರಲ್ಲಿ ಬಂದವರೆಲ್ಲ ಮೊದಲೊಂದು ಕಡೆ ಕೂಡಬೇಕು. ಆಮೇಲೆ ಅದೆಲ್ಲ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರು ಅವರೆಲ್ಲ ಕೂಡ್ಲಿಕ್ಕೆ ಬೇರೆ ಸ್ಥಾನ, ಅವ್ರ ಮೇಲೆ ಕೂತಿರಬೇಕು. ಕೆಳಗಡೆ ಎಲ್ಲೆಲ್ಲ ರಾಜನ್ಯರು. ಅವರು ಯಾರಿಗೂ ಕೂಡ ಅಪಚಾರ ಆಗದೇ ಇದ್ದಂತೆ ದ್ರೌಪದಿ ದೇವಿಯನ್ನು ಕರ್ಕೊಂಡು ಮೇನೆಯಲ್ಲಿ ಕರ್ಕೊಂಡು ದೃಷ್ಟದ್ಯುಮ್ನ ಅಣ್ಣ ಕುದುರೆ ಮೇಲೆ ಕೂತು ಕರ್ಕೊಂಡ್ಬರ್ತಾನೆ. ಇದೆಷ್ಟು ನಡೆದಿದ್ದು ಬಯಲಿನಲ್ಲಿ, ಮತ್ತೆ ಇದು ಅರಮನೆಯಲ್ಲ, ಮತ್ತೆ ಆ ಬಯಲಿಗೆ ಅಷ್ಟು ಸಿಂಗಾರ ಮಾಡಿದ್ದರಂತೆ. ಸಾಧಾರಣ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ದೊಡ್ಡ ದೊಡ್ಡ ಜಾಗ ಸಿಗದೆ ಏನು ಮಾಡ್ತಾರೆ, ಬಯಲನ್ನೇ ಸಿಂಗರಿಸಿ ಬಿಡ್ತಾರೋ ಇಲ್ಲ. ಎಂತೆಂಥ ರೀತಿಯಲ್ಲಿ ಛತ್ರ ಹಾಕೋದು, ಹಾಗೆ ಆ ಚಪ್ರ ಹಾಕಿ ಅಲ್ಲಿ ಕರ್ಕೊಂಡ್ಬಂದು ಕೂಡಿಸಿರಬೇಕು. ರಾಜಕುಮಾರರೆಲ್ಲ ಬಂದು ಕೂತಿರ್ತಾರೆ. ಅಲ್ಲಿ ಆರಿಸಿ ಅವರಿಗೆ ಯಾರಿಗೆ ಪಾದ ಪ್ರಕ್ಷಾಳನೆ ಮಾಡ್ತಾರೋ ಅವರು ಮಾತ್ರ ಒಂದು ಆಸನಗಳಲ್ಲಿ ಕೂಡೋದು. ಸ್ವಯಂವರ ಅಂದ್ರೆ ಇನ್ನೇನಿಲ್ರಿ. ಸ್ವಯಂವರ ಅಂದ್ರೆ ಒಬ್ಬೊಬ್ಬರದು ಮರ್ಯಾದೆ ತೆಗೆಯೋ ಕೆಲಸ, ಒಬ್ಬೊಬ್ಬರನ್ನೇ ಕರ್ಕೊಂಡ್ಬರೋದು, ಆ ಹುಡುಗಿ ನಿಲ್ಲಿಸಿಕೊಳ್ಳೋದು, ಇವಂದು ಏನೇನು ಪರಾಕ್ರಮ ಅಂತ ಅವನ್ನೆಲ್ಲ ಇಡೀ ಬಯೋಡೇಟಾ ಓದೋದು. ಹೋಪ್ಲೆಸ್ ಇವ್ ಬೇಕಾಗಿಲ್ಲ ಅಂತಂದ್ರೆ ಮುಂದಕ್ಕೆ ಹೋದ್ಲು ಅಂದ್ರೆ ಯಾತಕ್ಕೂ ಬೇಡ ಅಂತ ಅರ್ಥ. ಅಲ್ಲಿ ಮುಂದಕ್ಕೆ ಹೋಗೋದು, ಮತ್ತೆ ಇಂತಿಂಥವ್ರು ಕೈಯಲ್ಲಿ ಆಹಾರ ಕೊಟ್ಟು ಒಬ್ಬೊಬ್ಬರನ್ನು ಹೀಗೆ ಹೇಳ್ಕೊಂಡು ಬರೋದು ಬೇರೆ. ಇಂತಹ ಪದ್ಧತಿ ಇರ್ತದೆ ಅಲ್ಲಿ. ಇದು ಬರೀ ಸ್ವಯಂವರ ಆದರೆ ಹೀಗಿರುತ್ತೆ. ಇಲ್ಲೊಂದು ಪರೀಕ್ಷೆ ಬೇರೆ ಇಟ್ಟಿದ್ದಾರೆ. ಅದರ ಬಗ್ಗೆ ಆಚಾರ್ಯರು ಚಿತ್ರಣ ಮಾಡಿಕೊಡ್ತಾ, ಯುಕ್ತಾಂ ವಿಭೂತಿ ಮತ್ತೆ ಚಾಹ ಸಮಸ್ತ ರಾಜ್ಞಾಂ, ಎಲ್ಲರ ಮಧ್ಯದಲ್ಲಿ ಬಂದು ದೃಷ್ಟದ್ಯುಮ್ನ ಇವರಿಬ್ಬರು, ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಇಬ್ಬರು ಹೀಗಿದ್ದರಂತೆ. ಅವರಿಗೆ ದೇವತಾಲೋಕದ ಚರ್ಯೆಯೇ, ಇಲ್ಲಿ ಚರ್ಯ ಹೊಂದಾಣಿಕೆನೇ ಆಗ್ತಿರಲಿಲ್ಲಂತೆ. ತುಂಬಾ ಮುಗ್ಧ ಸ್ವಭಾವದವರು, ನೇರ ದಿಟ್ಟವಾಗಿರ್ತಕ್ಕಂಥವ್ರು. ಈ ಸುಳ್ಳು ಪಳ್ಳು ಹೇಳೋದು ಅಂತಂದು ಗೊತ್ತೇ ಇಲ್ಲ. ಇಲ್ಲಿ ಸ್ವಭಾವಕ್ಕೆ ಅವರು ತುಂಬಾ ದಿವಸ ಆದಮೇಲೆ ಹೊಂದ್ಕೊಂಡ್ರಂತೆ. ಹಾಗಿದ್ದವರು ಆ ಅಣ್ಣ ತಂಗಿ ಇಬ್ಬರು ಕೂಡ, ಒಬ್ಬ ಸಾಕ್ಷಾತ್ ಅಗ್ನಿ, ಇನ್ನಂತೂ ಮಹಾದೇವಿಯರೆಲ್ಲ ಒಂದು ಕಡೆಯಲ್ಲಿದ್ದಾರೆ. ಅಂತಹ ಚಳುವಿಕೆಯಿಂದ ಕೂಡಿದಂತಹ ರಾಜಕುಮಾರಿ ಕರ್ಕೊಂಡ್ಬಂದು, ಈಕೆ ನನ್ನ ತಂಗಿ, ಇವಳನ್ನ ಈ ಕ್ರಮದಲ್ಲಿ ಸ್ವಯಂವರಕ್ಕೆ ಅಂತ ನಾವು ಗುರಿ ಮಾಡ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಯಾರು ಇಲ್ಲಿರುವಂತಹ ಒಂದು ದೊಡ್ಡ ವೃಕ್ಷ, ಅದನ್ನ ಆಚಾರ್ಯರಂತಾರೆ, ಅದನ್ನು ಏತೇನ ಕಾರ್ಮುಕವರೇಣ ತರೂಪರಿಸ್ಥ ಮತ್ಸ್ಯಾವಭಾಸಂ ಉದಕೇ ಪ್ರತಿವೀಕ್ಷ್ಯೇನ. ಈ ಕೆಲಸವನ್ನು ನಡೆಸಬೇಕು. ಇಲ್ಲಿ ದೊಡ್ಡ ಮರ, ಕೃತಕವಾದಂತಹ ಮತ್ಸ್ಯವನ್ನ, ಶಿಲಾದಿಂದ ನಿರ್ಮಾಣ ಮಾಡಿರುವ ಮತ್ಸ್ಯವನ್ನ ಮೇಲ್ಕಟ್ಟಿದೆ. ನಿಜವಾದ ಮತ್ಸ್ಯ ಅಲ್ಲ, ಮತ್ತೆ ಕೃತಕವಾಗಿ ನಿರ್ಮಾಣ ಮಾಡಿದ ಒಂದು ಯಂತ್ರ, ಅದು ಸುಮ್ಮನೆ ತಿರುಗುತ್ತಾ ಇರಬೇಕು. ಅದು ಮರದ ತುದಿಗೆ ಕಟ್ಟಿದ್ದೇವೆ, ಕೆಳಗಡೆಯಲ್ಲಿ ನೀರಿಟ್ಟಿದ್ದೇವೆ. ವಾಸ್ತವಿಕವಾಗಿ ಅಲ್ಲಿ ಎಣ್ಣೆ ಅಂತ ಮಾತಾಡ್ತಾರೆ, ಆದರೆ ಇಲ್ಲಿ ಉದಕ ಅಂತ ಆಚಾರ್ಯರು ನಿರ್ಣಯ ಕೊಟ್ಟು, ಸ್ನೇಹ ಅನ್ನೋ ಗುಣ ಎರಡರಲ್ಲೂ ಇದೆ, ಉದಕವನ್ನೇ ತಗೊಳ್ಬೇಕು ಅಂತ ಆಚಾರ್ಯರು. ಉದಕೇ ಪ್ರತಿವೀಕ್ಷ್ಯೇನ, ಅದು ಉದಕ, ನೀರಿನಲ್ಲಿ ನೋಡ್ತಿರ್ಬೇಕು. ಎಣ್ಣೆ
ಅಷ್ಟು ಬೇಗ ಕಲಕು ಹೋಗಲ್ಲ. ನೀರಿಗೆ ಧೂಳು ಬಿದ್ದರೂ ಕಲಕು ಹೋಗುತ್ತೆ, ಬಹಳ ಕಠಿಣ. ಅಂತಹ ಕಡೆಯಲ್ಲಿ ಕೆಳಗಡೆಯಲ್ಲಿ ನೀರಿನ ಪಾತ್ರೆ, ಅದರಲ್ಲಿ ನೋಡ್ಕೊಳ್ತಾ ಮೇಲೆ ನೋಡಬಾರದು. ಈ ಬಿಲ್ಲಿದೆ, ಇದು ರುದ್ರದೇವರ ವರದಿಂದ ದತ್ತವಾದಂತಹ ಬಿಲ್ಲು. ಈ ಬಿಲ್ಲಿಗೆ ಹೆದೆಯೇರಿಸಿ ಎಲ್ಲ ಕಟ್ಟಿ ಎಲ್ಲ ಸಿದ್ಧ ಮಾಡಿಟ್ಟಿರೋಲ್ಲ, ಮತ್ತೆ ಅದಕ್ಕೆ ಹಗ್ಗ ಕಟ್ಟಬೇಕು. ಅದಕ್ಕೆ ಹೆದೆ ಏರಿಸೋದು ಅಂತಂತಾರೆ. ಅದನ್ನು ಕಟ್ಟಿ ಅದಕ್ಕೆ ಇರುವಂತಹ ಜ್ಯ ಅಂತ ಕೂಗ್ತಾರೆ. ನಿರ್ಮಾಣ ಮಾಡೋ ಕ್ರಮನೇ ಬೇರೆ. ಅದನ್ನು ತೆಗೆದು ಕಟ್ಟಿ 5 ಬಾಣ ಇಟ್ಟಿದ್ದಾರೆ. ಅಂದ್ರೆ 5 ಚಾನ್ಸ್, 5 ಅವಕಾಶ ಇದೆ. ಅಷ್ಟರೊಳಗೆ ಹೊಡಿಬೇಕು. ಯಾರು ಹೊಡಿತಾರೋ ಅಂಥವರೆಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಡಲಾಗ್ತದೆ. ಇಷ್ಟನ್ನು ತಾನೇ ಘೋಷಣೆ ಮಾಡಿತಾನೆ ಆ ಕಾಲಕ್ಕೆ. ಏತೈಶ್ವರೈ ಪ್ರತಿಹತೋ ಭವತೀಹ ಮತ್ಸ್ಯ ಕೃಷ್ಣಾನುಯಾಸ್ಯಸಿ ತಮದ್ಯ ನರೇಂದ್ರ ವೀರಾ. ನನ್ನ ತಂಗಿ ಕೃಷ್ಣಾದೇವಿ ಅವರ ಪಾಣಿಗ್ರಹಣವನ್ನು ಮಾಡುತ್ತಾಳೆ, ಈ ದೊಡ್ಡ ಆಹಾರವನ್ನು ಕೊರಳಿಗೆ ಹಾಕ್ತಾಳೆ. ಈ ಕ್ರಮದಿಂದಾಗಿ ಘೋಷಣೆ ಮಾಡೋಣ. ಇತ್ಯಸ್ಯ ವಾಕ್ಯಮನು ಸರ್ವನರೇಂದ್ರ ಪುತ್ರಾಹ ಉತ್ತಸ್ತು ಉದ್ಧತ ಮದಾಹ ಚಲಕುಂಡಲಾಸ್ಯಾಹ. ನೋಡಿದ್ರಿ ಅಲ್ಲ, ನಾವೆಷ್ಟೆಷ್ಟು ಅಭ್ಯಾಸ ಮಾಡಿದವರು. ನಮ್ಮ ಪರಾಕ್ರಮ ಏನು. ಒಬ್ಬರಿಗೊಬ್ಬರು ನೋಡ್ಕೊಂಡ್ರಂತೆ. ನೋಡ್ಕೊಳ್ಬೇಕಾಗಿದ್ರೆ ಅವನು ನೋಡಿ ಇವನು ಹುಮ್ಮಂತಾನೆ, ಇವನು ನೋಡು ಅವನು ಹುಮ್ಮಂತಾನೆ. ನಿನಗೇನಾಗುತ್ತೆ ಹೀಗೆ ನೋಡ್ಕೊಂಡ್ರು. ಅಲ್ಲಿ ಒಬ್ಬೊಬ್ರು ನೋಡಿದ್ರಂತ ಆ ಬಿಲ್ಲು, ಅದರ ಗಾತ್ರ ಇವನ್ನೆಲ್ಲ ನೋಡಿದ್ರು. ಕೆಲವರಲ್ಲಿ ಎದ್ದು 10ರ ತನಕ ಹೋದ್ರಂತೆ. ಎಟ್ಲಿಕ್ಕೆ ಬಂದಿದ್ದಾನೆ ಇವನು ಅಂತ ಹಿಂಗೆ ಅನ್ಕೋತಾ ಇರಬೇಕು. ನಮಸ್ಕಾರ ಮಾಡಿಬಿಟ್ಟು, ಇದು ಎತ್ಲಿಕ್ಕೆ ಬಂದವರಲ್ಲ, ರುದ್ರದೇವರದಪ್ಪ ಧನುಸು. ಅದಕ್ಕೆ ನೋಡ್ಲಿಕ್ಕೆ, ಒಮ್ಮೆ ಮುಟ್ಲಿಕ್ಕೆ, ನಮಸ್ಕಾರ ಮಾಡ್ಲಿಕ್ಕೆ ಬಂದಿದ್ದ ಅಷ್ಟೇ. ನಮಸ್ಕಾರ ಮಾಡಿ ಹೊಟ್ಟೋದ್ರಂತೆ. ಎತ್ತೋ ಪ್ರಯತ್ನವನ್ನು ಕೆಲವರು ಮಾಡಿದ್ದಾರೆ. ಒಂದು ನೋಡಿದ್ರು, ನಮ್ದಲ್ಲ ಇದೆ, ಬಹಳ ಗಟ್ಟಿ ಇದೆ ಧನುಸ್ಸು ಅಂತ ಇಷ್ಟ ಅಂದ್ರು. ಹೊಟ್ಟೋಗಿ ಬಿಡ್ತಾರೆ ಆ ಕಾಲಕ್ಕೆ. ಅಸ್ತ್ರಂ ಬಲಂ ಚ ಬಹು ನೈಜಮಭೀಕ್ಷಮಾಣ ಸ್ಪರ್ಧಂತ ಏವ ಚ ಮಿತಃ ಸಮಲಂಕೃತಾಂಗಾ. ಆ ಕಾಲಕ್ಕೆ ಇದೇ ರೀತಿಯಾಗಿಯೇನೆ ಸಮಲಂಕೃತಾಂಗರಾಗಿರ್ತಕ್ಕಂಥವರು ಅನೇಕ ಜನ ಅವರವರೆಲ್ಲ ಅಲ್ಲಿಗೆಲ್ಲ ಬಂದು ಸೇರ್ಕೊಂಡಿರ್ತಾರೆ. ಇದರ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮನು ಬಂದಿರ್ತಾನಲ್ಲಿ. ಅದನ್ನು ಬಹಳ ಹಿಂದೆನೇ ಆಚಾರ್ಯರು ಅಂತಾರದನ್ನು. ಮಧ್ಯದಲ್ಲೊಂದು ಉಪಕಥೆಯನ್ನು ಕೂಡ ಸೇರಿಸಿ ಆ ಪ್ರಯೋಗವನ್ನು ಮಾಡುತ್ತಾರೆ. ತತ್ಕಾಲ ಏವ ವಸುದೇವ ಸುತೋಪಿ ಕೃಷ್ಣ. ಯಾಕೆ ಕೃಷ್ಣ ಅಂತಂದ್ರೆ ವಾಸಿಷ್ಠ ಕೃಷ್ಣ ಅಂತ ಅರ್ಥ ಬರುತ್ತೆ. ಅದಕ್ಕೆ ವಸುದೇವ ಸುತೋಪಿ ಕೃಷ್ಣ ಸಂಪೂರ್ಣ ನೈಜ ಪರಿಬೋಧತ ಏವ ಸರ್ವಂ. ಇಲ್ಲಿ ಏನೇನು ನಡೆಯುತ್ತೆ, ಯಾರಿಗೆ ದ್ರೌಪದಿ ದೇವಿ ದಕ್ಕತಾಳೆ, ಎಲ್ಲ ಪರಿಚಯ ಇರೋನು ಒಬ್ಬನೇ ಆತ ವ್ಯಕ್ತಿ. ಅವನು ತನ್ನ ಅಣ್ಣನನ್ನ, ಸಾತ್ಯಕಿಯನ್ನ, ಇನ್ನು ಕೆಲವರು ತನ್ನ ಹತ್ತಿರದ ಪರಿವಾರ ವರ್ಗದವರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದಂತೆ. ಅಣ್ಣ ಹೋಗೋಣ ನಡಿ. ನೋಡು, ದ್ರೌಪದಿ ಸಂಯಂವರ ಅಂತೆ ಪಾಂಚಾಲ ನಗರಿಯಲ್ಲಿ, ಹೋಗೋಣ ಬಾ. ಮತ್ತು ಸುಮ್ಮನೆ ಬರಬೇಕಾ ಅಲ್ಲಿಗೆ? ಅಲ್ಲಿ ಬಂದು ಅದು ನಾನು ಬಿಲ್ ಎತ್ತುತ್ತೇನೆ ಅಂತ ಹೋಗಬಾರ್ದು. ಮತ್ತು ಅದು ನಿಮ್ಮದಲ್ಲ, ಅದು ಯಾರಿಗೆ ಅಂತ ವ್ಯವಸ್ಥೆ ಆಗೋಗಿದೆ ಆಗಲೇ. ಅಲ್ಲೊಂದು ಚಮತ್ಕಾರ ತೋರಿಸ್ತೇನೆ ನಿಮಗೆಲ್ಲ, ನಡೀರಿ ಬನ್ನಿರಿ. ಕೃಷ್ಣನ ಮಾತು ಅಂತಂದ್ರೆ ಅದು ಎಲ್ಲೂ ಎಡವಟ್ಟಾಗಿದ್ದು ಇಲ್ಲೇ ಇಲ್ಲ. ಎಲ್ಲರೂ ವಿಶ್ವಾಸ ಮಾಡ್ತಾ ಇತ್ತು. ಅವನು ಸಾಕ್ಷಾತ್ ಶ್ರೀಹರಿ ಅನ್ನೋದು ಎಲ್ಲರಿಗೂ ಪರಿಚಯ ಇತ್ತು. ಆ ಕ್ರಮದಲ್ಲಿ ಕರ್ಕೊಂಡು ಹೊರಡ್ತಾನೆ. ಹೊರಟಾಗಲೇ ಮಧ್ಯದಲ್ಲೊಂದು ಇನ್ನೊಂದು ಸುದ್ದಿ ಬರುತ್ತೆ ಆ ಕಾಲಕ್ಕೆ. ಇವರನ್ನೆಲ್ಲ ಕಳಿಸಿಬಿಡ್ತಾನೆ, ನೀವು ಹೋಗ್ರಿ, ಸರಿಯಾಗಿ ಆ ಪಟ್ಟಣಕ್ಕೆ ಬರೋ ಹೊತ್ತಿಗೆ ನಾ ಬರ್ತೇನೆ. ಅಲ್ಲ, ಅದೇ ಬಂತು, ಸುದ್ದಿ ಬಂತು. ಮತ್ತೆ ಆ ಕಾಲಕ್ಕೆ ಶತಧನ್ವ ಅವನು ಅಕ್ರೂರ ಇಬ್ಬರು ಸೇರಿಕೊಂಡು ಸತ್ರಾಜಿತ ರಾಜನಲ್ಲಿದ್ದಂತಹ ಮಣಿಯನ್ನ, ಸಮಂತಕ ಮಣಿಯನ್ನ ಹೊಡೆದು ಬಿಡೋಣ. ಸುಮ್ಮನೆ ಕೊಡೋಲ್ಲ ಸತ್ರಾಜಿತ ರಾಜ, ಕೊಲ್ಲಬೇಕಾಗ್ತದೆ. ಏನೇನೋ ಮಾಡ್ಲಿಕ್ಕೆ ಹೋಗಿ ಅವನು ಕೊಂದಾಕಿಬಿಟ್ಟು, ಕೊಂದ ಆ ಮಣಿಯನ್ನು ತೊಗೊಂಡು ಹೊಟ್ಟೋಗ್ಬಿಡ್ತಾರೆ. ರುಕ್ಮಿಣಿ ಸತ್ಯಭಾಮಾದೇವಿ ಅಳತಾ ಕೂತ್ಬಿಟ್ರು. ಅದಕ್ಕೆ ಅಂತಾರೆ, ಸತ್ಯಭಾಮಾದೇವಿ ಆನಂದ ಸಂವಿದಪಿ ಲೋಕ ವಿಡಂಬನಾಯ ತದ್ದೇಹಮಸ್ಯ ತಿಲಜೇ ಅಭ್ಯುಪಾಗಾತ್. ಏನು ಮಾಡಿಬಿಡ್ತಾರೆ ಆ ಕಾಲಕ್ಕೆ. ಎಲ್ಲ ಗೊತ್ತಿದ್ರೂ ಕೂಡ ತಾವು ಅಳತಾ ಕೂತ್ಕೊಂಡ್ಬಿಡೋಣ ಆ ಕಾಲಕ್ಕೆ. ಈಗ ಸಂಸ್ಕಾರ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ತೈಲದ ದೋಣಿಯನ್ನು ಮಾಡಿ, ಹಿಂದೆಲ್ಲ ಆ ಥರ ಮಾಡ್ತಿದ್ದು ದಶರಥ ರಾಜನ ಚರಿತ್ರೆಯಲ್ಲೂ ಇದೆ. ತೈಲದ ದೋಣಿ ಮಾಡಿ ಅಲ್ಲ ಹಾಕಿಬಿಟ್ಟು ಅವನು ಕರ್ಕೊಂಡು ಹೊರಟು ಬಿಡ್ತಾನೆ ಆ ಕಾಲಕ್ಕೆ. ಅಲ್ಲಿ ತನಕ ಹೊರಟು ಬಿಟ್ಟು ಅವನು ಹೋಗಿ ಹಿಡಿದು ಅಕ್ರೂರನನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಕ್ರೂರ ಸಿಗೋಲ್ಲ. ಆಗ ಶತಧನ್ವನನ್ನು ಮಾತ್ರ ಹಿಡಿದು ನಮ್ಮ ಸ್ವಾಮಿ ಕೃಷ್ಣ ಪರಮಾತ್ಮ ಅವನು ಕೊಂದಾಕಿ ಬಿಡ್ತಾನೆ. ಕೊಂದ ಆಕ್ರಮಣದಿಂದಾಗಿ ತಾವು ಇಲ್ಲ ಮಣಿ ಸಿಗಲಿಲ್ಲ ಅಂತ ಇಲ್ಲಿ ಬಂದು ಸುದ್ದಿ ಹೇಳ್ತಾನೆ ಕೃಷ್ಣದೇವರು. ಬಲರಾಮದೇವರು ಸಿಕ್ಕಾಗ ಅಲ್ಲಿ ಬಂದು ಸುದ್ದಿ ಹೇಳೋಣ. ಇಷ್ಟು ನಡೀತಿದೆ. ಇದು ಮಧ್ಯದಲ್ಲಿ ನಡೆದಂತಹ ಪ್ರಸಂಗ. ಕಾಲಮಾನದಲ್ಲಿ ನೋಡ್ತಾ ಹೊರಟಾಗ ಈ ಪ್ರಸಂಗ ಇಲ್ಲಿದೆ, ಅದನ್ನಿಲ್ಲಿ ತೋರಿಸಿಕೊಡ್ತಾರೆ. ಆ ಕ್ರಮದಿಂದಾಗಿಯೇನೆ ಅವರು ಎಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅವೆಲ್ಲ ಬರೀ ವೀಕ್ಷಕರಾಗಿ ಕೂತ್ಬಿಟ್ಟು
ಪಾಲ್ಗೊಳ್ಳುವ ವಿಭಾಗದಲ್ಲಿ ಹೋಗಲೇ ಇಲ್ಲ. ಇನ್ನು ಬೇರೆ ಬೇರೆಯವರೆಲ್ಲ ಸೇರಿದ್ದಾರೆ. ಅಲ್ಲಿ ಅಧ್ಯಾಯಗಟ್ಟಲೆ ಹೇಳಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಂತ ಮೂಲ ಭಾರತದಲ್ಲಿ. ಇಲ್ಲ ಅದೆಲ್ಲ ತಗೊಳ್ಳಿಲ್ಲ. ಪ್ರಮುಖರು ಯಾರ್ಯಾರು ಬಂದಿದ್ರು ಅವ್ರದ್ದು ಮಾತ್ರ ಪಟ್ಟಿ ತಗೊಂಡು ಕೇಚಿನ್ನಿರೀಕ್ಷತನುರೇತ್ಯನಮೇ ಸುಶಕ್ಯಂ ಇತ್ಯೇವ ಚಾಪನಯು ಅನ್ಯವುತ ಪ್ರಚಾಲ್ಯ. ಕೆಲವರು ನೋಡ್ಕೊಂಡು ಹೋದ್ರಂತೆ, ಇನ್ನು ಕೆಲವರು ಸ್ವಲ್ಪ ಅಳ್ಳಾಡಿಸಿ ಹೋದ್ರಂತೆ. ತತ್ರಾಸಸಾದ ಶಿಶುಪಾಲ ಉರುಪ್ರತಾಪ ಸಂಗ್ರಹ್ಯ ತತ್ ಸಮಧಿರೋಪಣಂ ಯತ್ನ ಆಸೀತ್. ಆ ಕಾಲಕ್ಕೆ ಬಂದ ಶಿಶುಪಾಲ ಬಂದಂತೆ. ಜರಾಸಂಧನಿಗೆ ನಮಸ್ಕಾರ ಮಾಡ್ತಾನೆ. ಒಂದು ನಮಸ್ಕಾರ ಮಾಡಿ, ಯಾಕ ಸಾಕು ತಂದೆ ಇದ್ದಂತೆ ಇದ್ದ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅವನು ಗುರು. ನಮಸ್ಕಾರ ಮಾಡಿ ಎಲ್ಲ ಸಭಾ ಮಧ್ಯದಲ್ಲಿ ಯಾರು ಅಂತ ಪರಿಚಯ ಮಾಡಿಸಿಕೊಳ್ತಾ ದರ್ಪದಿಂದ ಮೊದಲು ಹೇಳ್ತಾನೆ. ಇನ್ಯಾರೂ ಕೂಡ ಎತ್ತಲಿಕ್ಕಾಗಿರಲಿಲ್ಲ, ಇವನು ಎತ್ತು ಬಿಟ್ಟ. ಏನೆಲ್ಲ ಕೂಕ್ಕೋತಾ ಇದ್ದಾರೆ, ಅಹೋ ಅಹೋ ಅಂತಂತ ಇದ್ದಾರೆ. ಏನಾಶ್ಚರ್ಯ, ಮೊದಲು ಎತ್ತಿದ ವ್ಯಕ್ತಿ ಎತ್ತುತ್ತಾ ಇದ್ದಾನೆ. ಇನ್ನೇನು ಮಾಡ್ತಾನೆ, ಎತ್ತಿ ಸುತ್ತಲೂ ನೋಡಿದಂತೆ. ಎಲ್ಲ ಒಬ್ಬೊಬ್ಬರು ಜಯಕಾರ ಹಾಕ್ತಾ ಇದ್ರು ಅವನಿಗೆ. ಅವನ ಪರಿವಾರ ವರ್ಗದವರೆಲ್ಲ ಇದ್ರು. ಇನ್ನೇನು ಹೆದೆ ಏರಿಸಲಿಕ್ಕೆ ಅಂತ ಹೊರಟ. ಆ ಕಾಲಕ್ಕೆ ಮಾಶಾಂತರಾಯ ಸಚಕರ್ಷ ಯದೈವ ಕೋಟ್ಯಾ ಉನ್ನಮ್ಯ ತತ್ ಪ್ರತಿಜಘಾನ ತಮೇವ ಚಾಶು. ಆ ಕಾಲಕ್ಕೆ ಆ ಬಿಲ್ಲಿಗೂ ಇದಕ್ಕೂ ಬಹಳ ಅಂತರ ಇರುತ್ತೆ. ಆ ಬಿಲ್ಲನ್ನು ಎಳೆದು ಬಗ್ಗಿಸಿ ಈ ಹಗ್ಗ ಕಟ್ಟಬೇಕು. ಅದಕ್ಕೆ ಎಳೆದಂತೆ ಇನ್ನೇನು ಎಳೆದ ಆ ಕೊಕ್ಕೆಗೆ ಹಾಕಿ ಸಿಗಿಸಿ ಕಟ್ಟಿಬಿಡ್ಬೇಕು ಅಷ್ಟೇ. ಆ ದಾರಕ್ಕೂ ಕಟ್ಟೋ ಜಾಗಕ್ಕೂ ಬಿಲ್ಲಿನ ತುದಿಗೂ ಒಂದು ಮಾಶಾಂತರ ಉದ್ದಿನ ಕಾಳಿನಷ್ಟು ವ್ಯತ್ಯಾಸ ಬಂತಂತೆ. ಅಲ್ಲಿ ತನಕ ಬಂತು. ಎಳೆದ ಇನ್ನೂ 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 ಎಳಿತೇನೆ ಅಂತ ಹೊರಟ. ಇನ್ನು ಶಕ್ತಿ ಆಗಲಿಲ್ಲ. ಕಡೆಗೇನಾಗೋಯ್ತು, ಶಕ್ತಿಯೆಲ್ಲ ಪೂರ್ಣ ಖಾಲಿ ಆದ್ಮೇಲೆ ಏನು ಮಾಡ್ತಾನೆ, ಉಸಿರು ಹಿಡಿಯೋ ತನಕ ಹಿಡಿತಾರೆ, ಒಟ್ಟಿಗೆ ದಬ್ಬಂತ ಬಿಟ್ಟು ಬಿಡ್ತಾರೋ ಇಲ್ಲೋ ಹಾಗೆ ದಬ್ಬ ಅಂತ ಬಿಟ್ಟುಬಿಟ್ಟು ಹೊಡಿತು. ಏನ ಎಳೆದಿದ್ದ ಅದನ್ನ ಹೊಡಿತು, ತನ್ನ ಶರೀರದ ಭಾಗಕ್ಕೆ ಹೊಡಿತು, ಕಿತ್ತುಕೊಂಡು ಹೋಗಿ ಜರಾಸಂಧನ ಪಕ್ಕ ಬಿದ್ದಂತೆ. ಶೈತ್ಯೋಪಚಾರ ಎಲ್ಲ ಮಾಡಿ ಒಂದು ಕಡೆಯಲ್ಲಿ ಕೂಡಿಸಿಕೊಂಡ್ರು. ಶಿಶುಪಾಲನನ್ನ ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ಆಚಾರ್ಯ ಇಲ್ಲೇ ಉತ್ತರ ಕೊಟ್ಟರು. ಅದು ನಿರ್ಮಾಣ ಆಗಿದ್ದೆ ಹಾಗಂತದ್ದು. ಅನ್ಯತ್ರ ಫಲ್ಗುಣತಃ ಏತದ್ ಅಶಕ್ಯಮೇವ ಇತ್ಯಂಜೋ ಗಿರೀಶ ವರತಃ ಸಯೌಚ ಭಗ್ನಃ. ಅರ್ಜುನನಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಇದನ್ನು ಹೆದೆ ಏರಿಸಲಿಕ್ಕಾಗಬಾರದು. ಇದು ಇದ್ದದ್ದು ವರ ಅದಕ್ಕೆ. ಅದರಿಂದಾಗಿ ಇನ್ನು ಯಾರು ಬಂದರೂ ಅದನ್ನು ಹೆದೆ ಏರಿಸಲಿಕ್ಕಾಗೋಲ್ಲ. ಇದಾದ ಮೇಲೆ ಎದ್ದ ಮತ್ತೆ ಇನ್ಯಾರು, ಮದ್ರೇಶ ಯತ್ಯ ಚಕ್ರಶೇ ಸ್ಥವಿರೋಪಿ ವೀರ್ಯಾತ್. ಮದ್ರೇಶ ಮದ್ರರಾಜ ಅವೆಲ್ಲ ಎಂತೆಂಥ ದೊಡ್ಡ ದೊಡ್ಡವರು. ಮದ್ರರಾಜ ಅಂತಂದ್ರೆ ಬೇರೆ ಯಾರು ಅಲ್ಲ, ಈ ಮಾದ್ರಿ ದೇವಿ ಅಣ್ಣ. ಅವ ಎದ್ದಂತೆ. ಶಲ್ಯರಾಜ ತಾನೆದ್ದ. ಬಂದು ಬಹಳ ಮುದುಕ, ಅದು ದ್ರೌಪದಿ ದೇವಿಯ ಚಲುವಿಕೆಗೆ ಮರಳಾಗಿ ಅವನು ಬಂದು ಕೂತಿದ್ದಂತೆ. ವಯಸ್ಸಾದವರು ಭಾರಿ ಗಟ್ಟಿ ಇದ್ದವರು. ಅವು ಬರ್ತಾನೆ ಆ ಕಾಲಕ್ಕೆ, ನಾವು ನಾಯಿ ಎತ್ತುತ್ತೇನೆ ಅಂತ ಬಂದು ತಾನು ಎತ್ತಿದ. ಎತ್ತಿ ಚೈರೀಶತಃ ಅಪಿ ಅಧಿಕಮೇವ ಮುದ್ಗ ಮಾತ್ರೇ. ಶಿಶುಪಾಲನೆಗಿಂತ ಇನ್ನೂ ಹೆಚ್ಚು ಹತ್ತಿರ ತಗೊಂಡೋದ್ನಂತೆ. ಎಷ್ಟು ವ್ಯತ್ಯಾಸ ಬಂತು ಅಂತಂದ್ರೆ, ಇದು ಮುದ್ಗ ಮಾತ್ರ ಅಂತಂದು. ಮುದ್ಗ ಅಂತಂದ್ರೆ ಹೆಸರು ಕಾಳು ಅಂದ್ರೆ ಸ್ವಲ್ಪ ಇವಾಗ ಎರಡು ಇಟ್ಟು ನೋಡ್ಬೇಕಲ್ಲಿ. ಉದ್ದಿನ ಕಾಳು, ಉದ್ದಿನ ಬೇಳೆ ನೋಡಿರ್ತೀವಿ, ಉದ್ದಿನ ಕಾಳು ನೋಡೋದು ಕಷ್ಟ. ಉದ್ದಿನ ಕಾಳು ನೋಡಬೇಕು ಅಂತಂದ್ರೆ ನವಗ್ರಹ ಸಾಮಾನು ತರಬೇಕು, ಅಲ್ಲಿ ಕಪ್ಪು ಕಾಳು ಬರುತ್ತೆ. ಈಗ ಯಾಕೆ ಯಾವ ಧಾನ್ಯ ಯಾವ ಪದಾರ್ಥ ಯಾವುದು ಹೇಳೋಂಗಿಲ್ರಿ. ಈಗೆಲ್ಲ ಎಲ್ಲ ರೆಡಿಮೇಡೇ. ಈಗ ಎಲ್ಲ ತಂದು ಬೇಯಿಸ್ಕೊಂಡು ತಿಂದುಬಿಡೋದು ಅಷ್ಟೇ. ಬೇಯಿಸಿದ್ದು ಸಿಗತ್ತೆ, ಅದನ್ನೇ ತಂದು ತಿಂದುಬಿಡೋದು. ಅದು ಗೊತ್ತಾಗೋಲ್ಲಲ್ಲ, ಅದರಿಂದ ಸ್ವಲ್ಪ ಅದು ಹೇಳಬೇಕಾಯ್ತು. ಉದ್ದಿನ ಕಾಳು, ಆ ಉದ್ದಿನ ಕಾಳನ್ನ ಹೆಸರು ಕಾಳು ಎರಡೂ ಇಟ್ಕೊಂಡ್ರೆ ಇದು ಹಸಿರು ಅದು ಕಪ್ಪು, ಅದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಬಹಳ ಏನು ವ್ಯತ್ಯಾಸ ಇರೋಲ್ಲ. ಅವನು ಉದ್ದಿನ ಕಾಳಿನಷ್ಟು ಅದನ್ನು ಅಂತರ ತಂದರೆ ಶಲ್ಯರಾಜ ಮುದ್ದುಗದಷ್ಟು ಹೆಸರು ಕಾಳಿನಷ್ಟು ವ್ಯತ್ಯಾಸ ತಂದಂತೆ. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಯ್ತು. ಅದು ಶಕ್ತಿ ಸಾಲಿಲ್ಲ, ಮೆಲ್ಲಗೆ ಹಾಕಿಬಿಟ್ಬಿಟ್ಟಂತೆ. ಆದರೂ ಅದು ಎಳೆಯೋ ರಭಸದಲ್ಲಿ ಕೆಳಗೆ ಕುಸಿದು ಬಿಡ್ತಾನೆ. ಇವನು ಎದ್ದು ಹೋದ ಆ ಕಡೆಗೆ, ಈ ನನ್ನ ಕೈಲಾಗೋಲ್ಲ ಅಂತಂದು ಹೊರಟು ಬಿಡ್ತಾನೆ. ಶಿಷ್ಯೇಮುನ ಪ್ರತಿಹತಃ ಸಯಯೌ ಅಶಕ್ಯಂ. ಅದರದ್ದು ಹೊರತ ತಿಂದು ಮತ್ವಾನ ಆತ್ಮನಃ ತದನುಭೂಪತಯೋ ವಿಷಣ್ಣ. ಇಂತಿಂಥ ರಾಜರಿಗೆ ಆಗಲಿಲ್ಲ ಅಂದರೆ ಇನ್ನು ನಮಗೆ ಆಗೋಲ್ಲ ಅಂತ ಕೆಲವರು ಪ್ರಯತ್ನ ಮಾಡೋದನ್ನೇ ಬಿಟ್ಟುಬಿಟ್ರು. ಅಲ್ಲಲ್ಲಲ್ಲೇ ಹಿಂಸರ್ಕೊಂಡ್ಬಿಟ್ರು ಅಷ್ಟೆ. ನಮ್ಮದಲ್ಲ ಹೀಗೆ ಬಿಟ್ಟುಬಿಟ್ರು. ಆಗ ಎದ್ದ. ಅಲ್ರೂ ಅದು ರುದ್ರದೇವರ ವರ ಇರೋದು. ರುದ್ರ ಭಕ್ತ ನಾ ಕೂತಿದ್ದೇನೆ, ನನ್ನ ಮುಂದೆ ನೀವೆಲ್ಲ ಏನು ಪ್ರಯತ್ನ ಮಾಡ್ತೀರದನ್ನು? ನಿಮಗೆ ಯಾರಿಗಾಗ್ತದೆ ಅದೆಲ್ಲ? ನಾನು ರುದ್ರ ಭಕ್ತ ಅಂತಂದ. ಒಳಗಡೆಯಲ್ಲಿ ಅತೀ ಗರ್ವ ಇದೆ. ಶಿಶುಪಾಲನನ್ನು ನೋಡ್ದ, ಅವನಿಗೆ ಸಮಾಧಾನ ಮಾಡಿ
ತಾ ಎದ್ದಾಗ ಜರಾಸಂಧ ನಿಜವಾದ ಶಿವಭಕ್ತ ನಾನು ಹೀಗೆ ಅಂದುಕೊಳ್ತಾ ಹೋಗೋದಕ್ಕೆ ಮೊದಲು ನಮಸ್ಕಾರ ಮಾಡಿ ಎತ್ತುತ್ತಾನದನ್ನು. ಸೋಭಜ್ಞಯೈವ ಬಲವೀರ್ಯ ಮದೇನ ತೃಪ್ತ, ಬೇರೆ ಎಲ್ಲರನ್ನೂ ಕೂಡ ಅವಜ್ಞೆಯವ ಧಿಕ್ಕಾರ ಮಾಡುತ್ತಾ ಆ ಕಣ್ಣಿನಲ್ಲಿ ನಿಮಗಾಗ್ತದ ನೇರ ಬಿಲ್ಲತ್ರ ಹೋಗ್ಬೇಕು ಬೇಡೋ, ಅವ್ರಿವ್ರನ್ನ ಹೋಗೋದು, ಅಣಕಿಸೋದು, ಕೆಣಕೋದು ಇಷ್ಟ ಆಗ್ತದಾ ನಿಮಗೆ ಯಾರಿಗೂ ಆಗೋಲ್ಲ, ನಾ ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಮೊದಲೇನೆ ಅತೀ ದರ್ಪ ತೋರಿಸಿಬಿಟ್ಟಿದ್ದ. ತೋರಿಸಿಕೊಂಡು ಹತ್ತಿರ ಹೋಗ್ತಾನೆ. ಚಾಪಂ ಚ ಕರಿಷ ಚಪಲಾತ್ ಅತಲೋ ಬಲೇನ ಶಿಷ್ಟೇ ಸರ್ಷಪಮಿತೆ ಅಭಿಹತೋ ಮುನೈವ. ಅವನು ಬಂದ ಎತ್ತಿಬಿಟ್ಟ. ಸರಸರ ಎತ್ತಿದ್ದನ್ನು ನೋಡ್ತಾ ಇದ್ದಾರೆ. ಯಾರು ಒಬ್ಬರು ಸದ್ದಿಲ್ಲ. ಏನಾಗುತ್ತೆ, ಇವನಿಗೂ ಹೊಡೆತ ಬೀಳುತ್ತೋ ಅಥವಾ ಎತ್ತು ಬಿಡ್ತಾನೋ? ಅವನ ದರ್ಪ ಮೊದಲು ತೋರಿಸಿದ ಕ್ರಮ ಎಲ್ಲ ನೋಡಿದರೆ ಎತ್ತೇ ಬಿಡ್ತಾನೆ ಅನ್ನಿಸ್ತದೆ. ಸರ್ರನೆ ಹಾಕಿ ಎಳೆದು ಬಿಟ್ಟ. ಎಳೆದಿದ್ದು ಎಷ್ಟು ಬಂತಂತೆ? ಸರ್ಷಪ ಮಿತಃ. ಸರ್ಷಪ ಸಾಸಿವೆ ಕಾಯಿಟ್ಟು ಬಂತು. ಓ ಇನ್ನೇನು ಕಟ್ಟೇ ಬಿಟ್ಟ ಅನ್ನೋಷ್ಟೊಳಗೆ ಅತಿ ವೇಗದಿಂದ ಎಳೆದಿದ್ದಲ್ಲ, ಬಲ ಸಾಲ್ದಾಯ್ತು, ಗದ್ದಕ್ಕೆ ಹೊಡಿತಂತಿ. ಇಲ್ಲಿ ಹೊಡೆದಿದ್ದು ಕಿತ್ತುಕೊಂಡು ಹೋಗಿ ದಬ್ಬರೆ ಬಿದ್ದ. ಎಲ್ಲ ಆಸನ ಇತ್ತಲ್ಲ ಅಲ್ಲೇ ಬಿದ್ದಂತೆ. ಅಲ್ಲಿ ಬಿದ್ದಿದ್ದು ಎಷ್ಟರ ತಪ್ಪಿ ಬಿದ್ದಿದ್ದಾನೆ. ಮೊದಲೆಲ್ಲ ಶೈತ್ಯೋಪಚಾರಗಳನ್ನು ಮಾಡಿ ಇಷ್ಟು ಅತಿ ವೇಗದಿಂದ ಅತಿ ದರ್ಪ ತೋರಿಸಿದವನಲ್ಲ, ಇವನಿಗೆ ಇನ್ನೂ ಪಟ್ಟಿ ಜಾಸ್ತಿ ಬಿತ್ತಂತೆ. ಅಂತ ಹೊಡೆತದಿಂದ ಅಲ್ಲಿ ಬಿದ್ದಿರೋಣ. ಎಲ್ಲ ಬಂದರು ಶೈತ್ಯೋಪಚಾರ ಮಾಡ್ತಾ ಮೆಲ್ಲಿಗೆ ಎಬ್ಬಿಸ್ತಾರೆ. ಆದರೂ ದರ್ಪ ಅಲ್ಲೊಂದಿಷ್ಟು ಬ್ಯಾಂಡೇಜ್ ಗಿಂಡೇಜ್ ಏನೇನೋ ಹಾಕ್ಕೊಂಡು ಕೂತಂತಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನನಗೆ ಎತ್ತಲಿಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಯಾರಿಗೂ ಎತ್ತಲಿಕ್ಕಾಗೋಲ್ಲ. ಅದು ಯಾವನ ಎತ್ತುತ್ತಾನೋ ಎತ್ತಲಿ ನೋಡೋಣ. ಇಟ್ಟು ಈ ಕ್ರಮದಿಂದಾಗಿ ತಾನಲ್ಲಿ ಎತ್ತಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರೋಣ. ಅದನ್ನ ಜಾನುನ್ಯಮುಷ್ಯ ಧರಣೀಂ ಯಯತುಸ್ತದೈವ ದರ್ಪೇಣ ಚಾಸ್ತಿರ ಪದಃ ಸ್ಥಿತಿಮಾತ್ರ ಹೇತೋ ರೌದ್ರಾದ್ ವರಾತ್ ಸ ಜಡತಾಂ ಗಮಿತೋತ ರಾಜ ರಾಜ್ಞಾಂ ಮುಖಾನಿ ಅನಭಿವೀಕ್ಷ ಯಯೌ ಸ್ವರಾಷ್ಟ್ರಂ. ಆ ಕಾಲಕ್ಕೆ ಅಲ್ಲೇ ನೋಡ್ದ. ಕೆಲವು ಕಾಲ ಕೂತು ಅವರು ಇವರು ಎಲ್ಲರೂ ಭಾರಿ ದರ್ಪ ತೋರಿಸಿಬಿಟ್ಟಿದ್ನಲ್ಲ, ಇನ್ನು ಇಲ್ಲಿ ಕೂತು ನಿನ್ನ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಯಯೌ ಸ್ವರಾಷ್ಟ್ರಂ. ಅಲ್ಲಿ ತನ್ನ ಪರಿವಾರ ವರ್ಗದವ್ರನ್ನ ಕಟ್ಟಿಕೊಂಡ ಶಿಶುಪಾಲ, ಬಾ ನೀ ಅವ್ರು ಬಾ ಇವ್ರು ಬಾ ಅಂತಂದ ಎಲ್ಲ ಎಳ್ಕೊಂಡು ಯಾರು ಮುಖ ನೋಡ್ಲಂತೆ ಎದ್ದೊಟ್ಟು ಹೋಗ್ತಾನೆ. ಈ ಕ್ರಮದಿಂದಾಗಿ ಅಪಚಾರವನ್ನು ಎಸಗಲಿಕ್ಕೆ ಅಂತ ಹೊರಟು ಇಲ್ಲಿ ಇನ್ನು ಕುತ್ಕೊಳ್ಬಾರದು ಅಂತಂದು ಹೊರಟು ಬಿಟ್ಟ. ಆದರೆ ಇನ್ಯಾರು ಎತ್ತಲಿಕ್ಕೆ ಆಗೋಲ್ಲ. ನಾ ಎತ್ತಿಲ್ಲ ಅಂದ್ರೆ ಇನ್ಯಾರು ಎತ್ತೋಲ್ಲ. ಪ್ರತಿಜ್ಞೆ ಮಾಡಿಕೊಂಡು ಹೊರಟು ಬಿಡ್ತಾನೆ ಆ ಕಾಲಕ್ಕೆ. ಆಗ ಕರ್ಣ ಬರ್ತಾನೆ. ದುರ್ಯೋಧನ ಕರ್ಣನ ಕರ್ಕೊಂಡ್ಬಂದಿದ್ದ. ಆ ಒಪ್ಪಂದ ಅವರಲ್ಲಿ ಹೀಗಿತ್ತು, ಇಂಥ ನೀಚ ಇದ್ದಾನೆ ದುರ್ಯೋಧನ. ಆ ಕರ್ಕೊಂಡ್ಬಂದಿದ್ದಂತೆ ಕರ್ಣನ್ನ. ಬಾರಪ್ಪ ಸ್ನೇಹಿತ, ನನಗೆ ಅನುಕೂಲ ಮಾಡ್ತೀಯಾ? ಬೇಕಾದ ಮಾಡ್ತೇನೆ. ಅವನ ಮನೆ ಅನ್ನ ತಿಂದು ಬಿಟ್ಟಿದ್ದ. ಅನ್ನ ತಿಂದರೆ ದುಷ್ಟರ ಮನೆಯಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತಾರೆ. ದುರ್ಯೋಧನ, ನೀ ಏನು ಮಾಡಬೇಡ, ನಿನಗೇನಾರು ಒಂದು ನಾನು ಋಣ ತೀರಿಸ್ಬೇಕು ನಿನಗೆ. ನೀ ಕೂತಿರು, ನಾ ಗೆದ್ದರೆ ದ್ರೌಪದಿ ನಿನಗೆ. ನೋಡ ಅವನ ವ್ಯವಹಾರ ಹೇಗಿದೆ. ನಾ ಏನಾರು ಹೆದೆಯೇರಿಸಿ ಬಾಣ ಹೊಡೆದೆ ಅಂತಂದ್ರೆ ಅಸ್ತ್ರಕುಶಲ, ನಾನು ಪರಶುರಾಮ ದೇವರ ಶಿಷ್ಯ, ನನಗಾ ಬಲ ಇದೆ. ನಾ ಗೆದ್ದೆ ಅಂತಂದ್ರೆ ದ್ರೌಪದಿ ನಿನಗೆ, ನಾ ತಗೊಳ್ಳೋಲ್ಲ, ಮತ್ತೆ ನಿನಗೊಪ್ಪಿಸ್ಬಿಡ್ತೆ. ಸೋತರೆ ಅಪಕೀರ್ತಿ ನನಗಿರಲಿ, ನೀನು ಹಾಗೇ ಇರು. ಅವರು ಇಷ್ಟ ಅವನ ಮೇಲೆ ಆ ಪ್ರೇಮ ತೋರಿಸ್ತಾ ಇದ್ದಾನೆ. ಅನಿಷ್ಟರಿಗೆ ಈ ರೀತಿಯಲ್ಲಿ ಪ್ರೇಮ ತೋರಿಸಲಿಕ್ಕೆ ಅಂತ ಇದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದಾನೆ ದುಷ್ಟ. ಕರ್ಣನು ಎದ್ದು ಹೊರಟ. ಪ್ರಾಯೋಗತಾಸ್ತಮನು ಭೂಪತಯೋಥ ಕರ್ಣ ದುರ್ಯೋಧನಾರ್ಥಮನುಗ್ರಹ್ಯ ಧನುಶ್ಚಕರ್ಷ. ಆ ಕಾಲಕ್ಕೆ ತಾನು ಕೂಡ ಬರ್ತಾನೆ. ಬಂದ ಆ ಹೊತ್ತಿಗೆ ಅದೇನು ಸಂಪೂರ್ಣವಾಗಿ ಎಳ್ಕೊಂಡು ಬಂದು ತಾನೇ ಬಂದ ಆ ಧನುಸ್ಸನ್ನು ಕೂಡ ಎಳಿತಾ ಇದ್ದಾನೆ. ರಾಮಾದುಪತ್ತ ಶುಭ ಶಿಕ್ಷಿತ ಮಾತ್ರತೋಸೌ. ಅಲ್ಲಿ ಬಂದು ಆ ರೀತಿಯಲ್ಲಿ ಎತ್ತಲಿಕ್ಕೆ ಯಾಕಾಯಿತು ಅಂತಂದರೆ ಆ ಪರಶುರಾಮ ದೇವರ ಅನುಗ್ರಹ ಇತ್ತು, ಅದು ನಡೀತು. ರಾಮೋ ವಶಿಷ್ಠಮಕರೋ ಧನುಷೋಂತರಾಶು. ಎಲ್ಲಿ ತನಕ ಆಯ್ತಂತೆ, ಇವನಿಗೇನಾಯ್ತು ಎಳೆದ, ಇವನಿಗೆ ಅಷ್ಟೊಂದೆಲ್ಲ ಶ್ರಮ ಆಗಲಿಲ್ಲ. ಸರಸರ ಬಂದ ಪರಶುರಾಮ ದೇವರ ಸ್ಮರಣೆ ಮಾಡ್ತಾ ಎಳೆದು ಇನ್ನೇನು ಕಟ್ಟೇ ಬಿಡ್ತಾನೆ ಅಂತ ಹೊರಟ. ಒಂದು ಕೂದಲು ಮಾತ್ರ ಉಳ್ಕೋತು. ಬೇರೆಯವರಿಗೆಲ್ಲ ತಾಕಿದೆ ಅಂತಾನೆ ಅನಿಸ್ತಿರ್ಬೇಕು, ಆ ಕೂದಲಷ್ಟು ಉಳ್ಕೋತು ಅಷ್ಟೇ. ಅವನಿಗೂ ಎಳಿಲಿಕ್ಕಾಗಲಿಲ್ಲ. ದಬ್ಬನೆ ತೋಳಿಗೆ ಹೊಡಿತು, ಕಿತ್ಕೊಂಡು ಬಂದ್ಬಿಡ್ತಾನೆ ಆ ಕಾಲಕ್ಕೆ. ಬಂದು ಆ ಕಾಲದಲ್ಲಿ ತಸ್ಮಿಂಶ್ಚತೇನ ವಿಹತೆ ಪ್ರತಿಸನ್ನಿವೃತ್ತೆ ಭೀಮಾರ್ಜುನೌ ದ್ವಿಜ ಸದಸ್ಸಿ ಉಪಸನ್ನಿವಿಷ್ಟೌ ಉತ್ತಸ್ತತೂ. ಇಬ್ರು ಕೂಡ ಎದ್ದು ನಿಂತರಂತೆ. ಇವ್ರದೆಲ್ಲ ಆಯ್ತಲ್ಲ, ಕ್ಷತ್ರಿಯರು ಗಿತ್ತಿರಿಯರು ಎಲ್ಲರದ್ದು ಕೆಲಸ ಮುಗಿತಲ್ಲ. ನಿರೀಕ್ಷೆ ಮಾಡ್ತಾನೇ ಇದ್ದಂತೆ. ಯಾರು? ಪಾಂಚಾಲ ದೇಶದ ಅಧಿಪತಿ. ಇವರೆಲ್ಲ ಬಂದಾಗಲೂ ಸುಮ್ಮನೆ ನೋಡ್ತಿದ್ದ. ಇವ್ರ ಕೈಯಲ್ಲಿ ಆಗೋದಿಲ್ಲ. ರುದ್ರದೇವರ ಮಾತಿದೆ ಸತ್ಯ, ಇವ್ರು ಯಾರಿಗೂ ಎತ್ತಲಿಕ್ಕೆ ಆಗೋಲ್ಲ, ಅದು ನಿಶ್ಚಯ ಇದೆ. ಆದರೆ ಇನ್ಯಾರು ಬರ್ತಾರೋ ಸೂಚನೆ ಕೊಟ್ಟ ದುಷ್ಟದ್ಯುಮ್ನಿಗೆ. ದುಷ್ಟದ್ಯುಮ್ನ, ನೋಡಪ್ಪ, ನೀ ಮಾಡೋದನ್ನ ಯಾರು ಬೇಕಾದ್ರೂ ಎತ್ತಬಹುದು ಅಂತ ಆದೇಶ ಕೊಟ್ಟು
ಒಬ್ಬ ಶೂದ್ರ, ವೈಶ್ಯ, ಕ್ಷತ್ರಿಯರದಂತ ಆಯ್ತಲ್ಲ. ಬ್ರಾಹ್ಮಣರು ಯಾರು ಬೇಕಾದ್ರೂ ಎತ್ತಬಹುದು, ಯಾರು ಎತ್ತಿದ್ರೂ ಮಗಳನ್ನು ಕೊಡ್ತೇನೆ, ಇಷ್ಟು ಆದೇಶ ಕೊಡಿಸಿಬಿಡ್ತಾರೆ. ವಾಸ್ತವಿಕವಾಗಿ ಇದು ವರ್ಣಾಶ್ರಮ ಬಾಹಿರ, ಇಂಥ ಮಾತಾಡಬಾರ್ದು. ಯಾಕಾಡ್ತಾನೆ ಅಂತಂದರೆ ಅಲ್ಲಿ ಇದನ್ನು ಎತ್ತೋದು ಅಂತಂದ್ರೆ ಅರ್ಜುನನೇ ಅಲ್ಲಿ. ಯಾವ ವೇಷದಲ್ಲಿ ಬೇಕಾದ್ರೆ ಇರಲಿ ಅವನಿಗೆ ಕೊಡೋದಾದ್ದರಿಂದಾಗಿ ಇಲ್ಲಿ ಅರ್ಜುನ ಸಿಗಬೇಕಾಗಿದೆ. ಇಲ್ಲಿ ಬೇರೆ ಯಾರೋ ವರನ್ನು ಹುಡುಕೋದಲ್ಲ, ಅರ್ಜುನನೇ ಬರಬೇಕಾಗಿದೆ. ಹುಟ್ಟಿದ್ದೇ ಅರ್ಜುನನ ಕೊಡ್ಲಿಕ್ಕೆ. ನಾನು ಇದು ಎತ್ತೋದು ಅಂತಂದ್ರೆ ಅರ್ಜುನನೇ. ಈ ಇಬ್ಬರು ಬ್ರಾಹ್ಮಣರು ಎದ್ದು ನಿಂತ್ಕೊಂಡ್ರು. ಅಲ್ಲ, ಬ್ರಾಹ್ಮಣರುಗಳ ಮಧ್ಯದಲ್ಲೆಲ್ಲ ಬಂತಲ್ಲ, ಯಾವಾಗ ಈ ಮಾತು ಕೇಳಿಸ್ತಿರ್ಲಿಕ್ಕೇನೆ ಬ್ರಾಹ್ಮಣರು ಎದ್ದು ನಿಂತ್ಕೊಂಡ್ರು. ಮೆಲ್ಲಿಗೆ ಎಲ್ಲರೂ ಎದ್ದರಂತೆ. ಆ ಕಾಲಕ್ಕೆ ವಿಪ್ರೇಶು ತತ್ರಚ ಭಿಯ ವಿನಿವಾರ ಎಚ್ಚು. ಕೂಡ್ರು ಒಂದು. ನೀವು ಯಾಕೆ ಹೋಗ್ತಿರು? ಆ ದೊಡ್ಡ ದೊಡ್ಡ ಕ್ಷತ್ರಿಯರು ಆ ಬಿಲ್ಲು ಬಾಣ ಎಳೆದು 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 ಆ ಡುಬ್ಬ ಗಿಬ್ಬ ಎಲ್ಲ ಹೆಂಗಾಗೋಗಿದ್ದಾವೆ, ಕೈಯಲ್ಲೆಲ್ಲ ನರಗಳು ಎದ್ದು ಹೋಗಿದ್ದಾವೆ ಅವರಿಗೆಲ್ಲ. ಅಷ್ಟಷ್ಟು ಅಭ್ಯಾಸ ಇರೋರಿಗೆ ಇದನ್ನು ಒಂದು ಹೆದೆ ಕಟ್ಟಲಿಕ್ಕಾಗ್ತಾ ಇಲ್ಲ. ಯಂತ್ರಗಿಂತರ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿಕೊಂಡು ಹೊಡಿಲಿಕ್ಕೆಲ್ಲ ಬರ್ತದಾ ನಿಮಗೆ? ಎಲ್ಲ ಕೂಡ್ರಿ. ಅಂತ ಆ ಕಡೆಯಿಂದ ಒಂದು ಗುಂಪು, ಈ ಕಡೆಯಿಂದ ಒಂದು, ಒಬ್ಬೊಬ್ರು ಕಿರ್ಚ್ಕೋತಾ ಇದ್ದಾರೆ. ಆ ಕಡೆಯಿಂದ ಒಬ್ಬರು ಅಂದ್ರಂತೆ, ಯಾಕೆದ್ದಿರೋ? ಊಟದ ಸಮಯ ಇನ್ನು ಬಂದಿಲ್ಲ, ಊಟಕ್ಕಿನ್ನೂ ಕರೆದಿಲ್ಲ. ಊಟ ಕರೆದ ನಾವು ಎದ್ದು ಹೋಗೋದು ಅಷ್ಟೇ, ಊಟಕ್ಕೆ ಬಂದವರು ನಾವು ಹೆದರಿಸಕ್ಕೆ ಹೋಗ್ತೇರಾ? ಸುಮ್ಕೊಡಿ. ಇನ್ನೊಂದು ಗುಂಪು ದೊಡ್ಡ ದೊಡ್ಡವರು ಹಿರಿಯರೆಲ್ಲ ಅಲ್ಲಿ ಕೂತಿದ್ದಾರಲ್ಲ, ಸುಮ್ಕೊಡ್ರಿ. ಬ್ರಾಹ್ಮಣರ ಪ್ರತಾಪ ಎಷ್ಟಿದೆ! ವಸಿಷ್ಠಾದಿ ಋಷಿಗಳು, ಪರಶುರಾಮ ದೇವರು ಎಂತೆಂಥ ಪ್ರತಾಪ! ಇಡೀ ಭೂಮಂಡಲ ಪರಶುರಾಮ ದೇವರದ್ದೇ ಇವತ್ತು. ಸರ್ವಸ್ವ ಗಳಿಸಿದವರು ಕಶ್ಯಪಾದಿ ಋಷಿಗಳು. ಒಬ್ಬೊಬ್ಬರ ಪ್ರಭಾವ ಎಷ್ಟಿದೆ! ಬ್ರಾಹ್ಮಣರ ಪ್ರಭಾವ ಅಷ್ಟೇನು ಕಮ್ಮಿ ಇಲ್ಲ. ಸೋಮ್ಕೊಡ್ರಿ. ಅವರಲ್ಲೇ ಪರಸ್ಪರ ವಿವಾದಗಳು ನಡೀತಾ ಇರೋಣ. ಯಾವಾಗ ಎದ್ದು ನಿಲ್ತಾನೆ ಕೃಷ್ಣದೇವರು ಉತ್ಸಾಹ ಚಿಂಬಿಡ್ತು. ಆ ಕಾಲಕ್ಕೆ ಅಲ್ಲಿಂದಲೇ ತೋರಿಸ್ತಾನೆ. ಅವರು ಅಲ್ಲೇ ನಮಸ್ಕಾರ ಮಾಡಿದ್ರು, ಅದನ್ನೇ ತೋರಿಸ್ತಾ, ಅಣ್ಣ ಚಮತ್ಕಾರ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ, ಅವರಿಬ್ಬರು ಯಾರು ಗೊತ್ತಾಗ್ತದೆ ನಿನಗೆ? ಆ ಚಲವ ಬ್ರಾಹ್ಮಣ ಕುಮಾರ ಇದ್ದಾನಲ್ಲ, ಯಾರು ಗೊತ್ತಾಯ್ತೇನೆ ನಿನಗೆ? ಅವನ ಪಕ್ಕ ಅವನಿಗಿಂತ ಎಳೆ ಕಳೆ ಇರೋನು, ಆ ಪಕ್ಕ ಕಲ್ಲೊಬ್ಬ ಇಲ್ಲೊಬ್ಬ ನೋಡಿ 5 ಜನ ಕೂತಿದ್ದಾರೆ ಇಲ್ಲಿ. ಎಲ್ಲೋ ನೋಡಿದ್ದೇನೆ ಕೃಷ್ಣ, ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲಿಲ್ಲ ನಿನಗೆ? ನಮ್ಮ ಸೋದರತ್ತೆ ಮಕ್ಕಳು ಪಾಂಡವರು ನೋಡು, ಇವು ಭೀಮ, ನೀವು ಅರ್ಜುನ. ಗೊತ್ತಾಯ್ತು ಒಂದು. ಇನ್ನು ಸಾಕು, ಇವೆಲ್ಲ ಯಾರ್ಯಾರು ಗೊತ್ತಾಯ್ತು ನನಗೆ ಗೊತ್ತಾಯ್ತು. ಪಕ್ಕಕ್ಕೆ ಸಾತ್ವಿಕೆ ಕೂತಿರ್ತಾನೆ, ಹೇಳ್ಬಿಡ್ತಾನೆ. ಸಾತ್ವಿಕಿ ಅರ್ಜುನನ ಶಿಷ್ಯ. ಅವನಿಗೆ ವಿಪರೀತ ಆನಂದ. ಸತ್ತು ಹೋಗಿದ್ದಾರೆ ಅಂತ ಕೇಳಿದ್ದವರು ಇದ್ದಕ್ಕಿದ್ದಾಗೆ ಈ ರೀತಿಯಲ್ಲಿ ವೇಷಾಂತರದಿಂದಾಗಿ ಸುರಕ್ಷಣ ಭರಿತರಾಗಿ ಇಲ್ಲಿ ಬಂದು ಅವರು ಕಂಡಿದ್ದು, ಬದುಕಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ದು ಅವನು ತಡಿಲಿಕ್ಕಾಗೋಲ್ಲ. ಬಿಚ್ಚುಕತ್ತಿಯನ್ನು ಬಿಚ್ಚಿ ಎತ್ತಿ ಕುಣಿಲಿಕ್ಕೆ ಆರಂಭ ಮಾಡಿಬಿಡ್ತಾನೆ ಸಾತ್ವಿಕಿ. ಕೃಷ್ಣದೇವರಂದು ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ, ಸುಮ್ಕೂಡು, ಈಗ ಅವೆಲ್ಲ ಗೊತ್ತಾಗಬಾರದು ಯಾರು ಅಂತ ನಿನಗೆ ಸುಮ್ಮನೆ ತೋರಿಸಿದ್ದೆ, ಸುಮ್ಕೂಡು, ನಿಮಗೆ ಆನಂದ ಆಯ್ತೋ ಇಲ್ಲೋ ಸುಮ್ಕೂಡು, ಅದಕ್ಕೆ ನೀವು ಎದ್ದು ಹೋಗಬೇಡ್ರಿ ಅಂತಂದಿತ್ತು. ನೋಡು ಎದ್ದು ಬರ್ತಾನೆ ನೋಡಿ, ಈಗ ಅವನು ಅರ್ಜುನ ಬರ್ತಾನೆ ನೋಡಿ. ಈಗ ಹಾಕೊಂಡಿರ್ತಕ್ಕಂತಹ ಬ್ರಹ್ಮ ಅಂತ ಅಡ್ಡಕ್ಕೆ ಹಾಕೊಂಡಿರೋ ಶಲ್ಯವನ್ನ ಟೊಂಕಕ್ಕೆ ಹಾಕಿ, ಬಿಳಿ ವಸ್ತ್ರ ಟೊಂಕಕ್ಕೆ ಬಿಗಿದ್ದಂತೆ. ಬಿಗಿದ ಅಲ್ಲೇ ಭೀಮಸೇನ ನಮಸ್ಕಾರ ಮಾಡ್ತಾನೆ. ಮೂಲದಲ್ಲಿ ಕೃಷ್ಣದೇವರಿಗೆ ನಮಸ್ಕಾರ ಮಾಡದ ಅಂತ ಒಂದು ಪ್ರತ್ಯೇಕ ಶ್ಲೋಕನೇ ಇದೆ. ಕೃಷ್ಣದೇವರಿಗೆ ಮನಸಾನ ನಾಮ, ಮನಸ್ಸಿನಿಂದಲೇ ನಮಸ್ಕಾರ ಮಾಡಿ ಅರ್ಜುನ ಬರ್ತಾನೆ, ಕೈ ಮುಗಿದು ಮಂದಿ ಎತ್ತುತ್ತಾ ಇದ್ದಾನೆ. ಎಲ್ಲರಿಗೂ ಆಶ್ಚರ್ಯ. ಅದರಲ್ಲಿ ಪಾಂಚಾಲ ರಾಜನಿಗೆ ಅರ್ಜುನ ಇದೇ ಇರಬಾರದೆ, ಒಳಗಡೆಯೆಲ್ಲ ತುಮುಲ ಬರ್ತಾನೆ. ಸರಸರ ಬಂದಿದ್ದು ಏನು ತನಗೆ ಮೊದಲೇ ಪರಿಚಯ ಇರೋ ತರಹದಲ್ಲಿ ತನ್ನದೇ ಬಿಲ್ಲನ್ನ, ಈಗ ಸಾಧಾರಣ ಅವ್ರದ್ದೇ ಗಾಡಿ ಇತ್ತು ಸರಸರ ಕೂತ್ಕೊತಾರೆ, ಹಿಂಗೆ ಸ್ಟಾರ್ಟ್ ಮಾಡಿ ಹೊಟ್ಟೋಗ್ತಾರೆ, ಬೇರೆಯವ್ರಿಗೆ ಓಡಿಸಕ್ಕೆ ಬರೋಲ್ಲ. ಮತ್ತೆ ಹಾಗಿದ್ದಾಗ ಸರಸರ ತಂದೆ ಬಿಲ್ಲು ಅನ್ನೋ ರೀತಿಯಲ್ಲಿ ಎತ್ತಿದ್ದು, ಹೆದೆ ಏರ್ತಿದ್ದು, ದಬ ಇವೆಲ್ಲ ಸುಮ್ಮನೆ ಏನಾರ ನಾಟಕ ಮಾಡ್ತಿದ್ರಾ, ಏನಾರ ಸುಮ್ಮನೆ ಕಟ್ಟುಪಡ್ತಾ ಇದ್ರಾ, ಅಥವಾ ಅವ್ರು ಎತ್ತಿ ಲಡ್ಡಾಗಿ ಹೋಯ್ತಾ? ಈ ಜನಗಳಿಗೆಲ್ಲ ಸಂದೇಹ ಬರಬೇಕು, ಅಷ್ಟು ಸುಲಭವಾಗಿ ಅದನ್ನು ಎತ್ತಿದ್ದು ಕಟ್ಟಿದ್ದು. ರುದ್ರದೇವರನ್ನ ಕಾಲಕ್ಕೆ ಸ್ಮರಣೆ ಮಾಡ್ತಾ, ನಿಯತ ಗುರುಗಳು ಅವ್ರು ಸ್ಮರಣೆ ಮಾಡ್ತಾ ಒಂದು ಬಾಣ ತಗೊಳ್ತಾನೆ, ಇನ್ನು 5 ಬಾಣವನ್ನು ಜಾಡಿಸ್ಬಿಡ್ತಾನೆ. ಜಯಕಾರ ಹಾಕಲಿಕ್ಕೆ ಶುರು ಮಾಡಿಬಿಟ್ರು. ಬ್ರಾಹ್ಮಣರಂತೂ ಕುಣಿತಾ ಇದ್ದಾರೆ. ಅವ್ರು ತಗೊಂಡಿದ್ದ ಆ ಶೈಲಿಯೇ ಅದ್ಭುತ. ಒಂದು ಬಾಣ ತಗೊಂಡು ಇನ್ನು ಇದು ಬೇಕಾಗಿಲ್ಲ, ಇದು ಯಾರು ಸುಮ್ಮನೆ ಇಟ್ಟಿದ್ದಾರೆ ಇದನ್ನೆಲ್ಲ ಅನ್ನೋ ಶೈಲಿಯನ್ನು ತೋರಿಸಿಕೊಡ್ತಾ ಸರ್ರನೆ ಕೆಳಗಡೆಯಲ್ಲಿ ನೋಡಿದ್ದು. ಏನ್ ಮಾಡ್ತಾನೆ ಅಂತ ನೋಡೋಷ್ಟೊಳಗೆ ಗೊತ್ತೇ ಇಲ್ಲ, ದಬ್ಬನೆ ಹೊಡೆದಿದ್ದು, ಅದು ಕಿತ್ಕೊಂಡು ಆ ಪಾತ್ರೆಯಲ್ಲಿ ಕೊಪ್ಪರಿಗೆಲ್ಲ ಬಿದ್ದೇ ಹೋಯ್ತು. ಜಯಕಾರ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟು ಅಸಾಧ್ಯವಾಗಿ ಆ ಕಾಲಕ್ಕೆ ಜಯಕಾರ ಹಾಕ್ತಾ ವಿಪ್ರೇಶು ದಂಡ ಪಟದರ್ಭ ಮಹಾಜಿನಾನಿ ಕೋಪಾಚ್ಯಪತ್ಸು ನ ವಿನಾಶವಸ್ತ್ರ ಭೂಯಾತ್. ಆ ಕಾಲಕ್ಕೆ ಬ್ರಾಹ್ಮಣೋತ್ತಮರು ತಾವಿಟ್ಟುಕೊಂಡಿದ್ದ ದರ್ಭೆ, ಕೃಷ್ಣಾಂಜಿನ, ಕಮಂಡಲು ಗಿಮಂಡಲು ಏನಿತ್ತೆಲ್ಲ ತೂರಾಡಿ ಬಿಟ್ರಂತೆ. ನೋಡಿದ್ರಾ ಬ್ರಾಹ್ಮಣರ ವರ್ಚಸ್ಸು?
ಎಲ್ಲೂ ಹೋದ್ರು ಬ್ರಹ್ಮತೇಜೋ ಬಲಂ ಬಲಂ, ಅದೇ ಬಲಿಷ್ಠ. ಹೇಗಿದ್ದಾರೆ ನೋಡ್ರಿ ಅಂದ್ರು, ಜಯಕಾರ ಹಾಕಿದ್ರು, ಒಬ್ಬೊಬ್ಬರು ಕುಣಿತಾ ಇದ್ದಾರೆ. ಎಲ್ಲರಿಗೂ ಆನಂದ ಸಭಾದಲ್ಲಿ. ಇವೆಲ್ಲ ಮುಖ ಸಪ್ಪೆ ಹಾಕೊಂಡು ಕೂತಿದ್ರು, ಹೊಡೆತ ತಿಂದವು, ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ. ಇನ್ನು ಕ್ಷತ್ರಿಯರು ಬೇರೆ, ಬರೀ ವೇದಮಂತ್ರ ಉಚ್ಚಾರಣೆ ಮಾಡೋರು, ಊಟ ಹೊಡೆಯೋರು, ಇವೇನು ಮಾಡ್ತಾ ಇದ್ದಾರೆ? ಯಾರಿಗೂ ಪರಶುರಾಮ ದೇವರ ಶಿಷ್ಯರ, ದ್ರೋಣಾಚಾರ್ಯ ಶಿಷ್ಯರ? ದ್ರೋಣಾಚಾರ್ಯ ಯಾರಿಗೂ ಬ್ರಾಹ್ಮಣರಿಗೆ ಪಾಠ ಹೇಳಿರಲಿಲ್ಲಲ್ಲ. ಪರಶುರಾಮ ದೇವರು ಯಾರಿಗಾರು ಹೇಳಿದ್ರ? ಯಾರು ನೀವು ಕೇಳಲಿಕ್ಕೆ ಅಂತ ಅದಕ್ಕೆ ಕಾಯ್ತಾ ಕೂತಿರೋಣ. ಈ ಕೆಲವರು ತಡಿಲಿಕ್ಕೆ ಆಗಲಿಲ್ಲ, ಇದ್ದವರೆಲ್ಲ ಯುದ್ಧಕ್ಕೆ ಅಂತ ಬಂದ್ಬಿಟ್ರು. ಮಧ್ಯರಾಜ ಯುದ್ಧಕ್ಕೆ ಬಂದ್ಬಿಡ್ತಾನೆ. ಯಾರಪ್ಪ ಬಿಲ್ಲಿ ಹೆದೆ ಏರಿಸಿದ ದೊಡ್ಡದಲ್ಲ, ನಮ್ಮ ಜೊತೆ ಯುದ್ಧಕ್ಕೆ ಬನ್ರಿ. ಇದರ ಮಧ್ಯದಲ್ಲಿ ಸರಿಯಾಗಿ ಯಾವಾಗ ಆ ಬಿಲ್ಲನ್ನು ಹೆದೆ ಏರಿಸಿ ಹೊಡೆದಿದ್ದು ಅಂತಾಯ್ತು, ತತ್ಕಾಲಕ್ಕೆ ದ್ರೌಪದಿ ದೇವಿಯರು ಸಹ ಸೌಂದರ್ಯವತಿ. ಆ ಕಾಲಕ್ಕೆ ಒಳಗಡೆಯಲ್ಲಿ ಶಚಿದೇವಿ ತುಂಬ ನಿಂತಿದ್ದಾರೆ. ಆ ಕಾಲಕ್ಕೆ ಯಾಕೆ ಇಲ್ಲಿರೋದು? ಅರ್ಜುನ. ಅದರಂತೆ ಇನ್ನು ಭಾರತೀ ದೇವಿಯರು ಇದ್ದೇ ಇರ್ತಾರೆ. ಯಾಕೆ ಇವರಲ್ಲಿ ವೀರ ಅಂತನ್ನುವ ರೂಪದಲ್ಲಿ ಭೀಮಸೇನ ದೇವರು ಅಂದ್ರೆ ಮುಖ್ಯ ಪ್ರಾಣಿದೇವರು ಇದ್ದೇ ಇರ್ತಾರೆ ಒಂದು ರೂಪದಲ್ಲಿ. ಅದರಿಂದಾಗಿ ಭಾರತೀ ದೇವಿ ಮತ್ತು ಶಚಿದೇವಿ, ಇಲ್ಲಿ ವೀರ ಮತ್ತು ಅರ್ಜುನ ಇವರಿಬ್ಬರು ನಿಂತಿರಬೇಕು. ಅದನ್ನು ಹೆದೆ ಏರಿಸಿ ತಾನು ಅದೇ ಕ್ರಮದಲ್ಲಿ ನೋಡ್ತಾ ನಿಂತಿರಬೇಕು. ಈ ಪ್ರಕರಣ ಎಲ್ಲ ನೆನಪಿಗೆ ಯಾವುದನ್ನು ತಂದು ಕೊಡುತ್ತದೆ? ರಾಮಚಂದ್ರ ದೇವರು ಬಿಲ್ಲನ್ನು ಮುರಿದಿದ್ದು ಪ್ರಕರಣವನ್ನ ಇಲ್ಲಿ ಮುರಿದಿಲ್ಲ ಅಷ್ಟೇ, ಆ ಪ್ರಕರಣವನ್ನು ನೆನಪಿಗೆ ತಂದು ಕೊಡ್ತಿರಬೇಕು. ಆ ಕಾಲಕ್ಕೆ ಅಂಬೆ ಏನು ಹಾರವನ್ನು ಇಟ್ಟು ಹೋಗಿದ್ಲು ಮನೆ ಮುಂದೆ, ಅದೇ ಹಾರವನ್ನೇ ತಂದು ಆ ಕಾಲಕ್ಕೆ ಅರ್ಜುನನ ಕೊರಳಿಗೆ ತಂದು ಹಾಕ್ತಾ ಇದ್ದಾರೆ. ಪುಷ್ಪವರ್ಷಣೆ ನಡೆದೋಯ್ತು ಆ ಕಾಲಕ್ಕೆ. ಎಲ್ಲ ಕಡೆಯಲ್ಲೂ ಉತ್ಸವ ನಡೀತಾ ಇರೋಣ. ಅಷ್ಟೊಳಗೆ ಇವರೆಲ್ಲ ಈ ಸಮಯಕ್ಕೇನೆ ಕಾಯ್ತಾ ಅವರೆಲ್ಲ ಸನ್ನದ್ಧರಾಗ್ತಾರೆ. ಸನ್ನದ್ಧರಾಗಿ ಪ್ರತಿಯೊಬ್ಬರೂ ಕೂಡ ಯುದ್ಧಕ್ಕೆ ಅಂತ ಬರೋಣ. ಏನಿಲ್ಲ, ನೀವು ಹೋಗು, ನೀವು ಯುದ್ಧ ಮಾಡು ಅಂತ ಹೇಳಿ ಕಳಿಸಿದ್ದು ಇನ್ನೊಬ್ಬ ಬ್ರಾಹ್ಮಣ ಇದ್ನಲ್ಲ, ಅವ ಎದ್ದು ಬಿಟ್ಟ. ಭೀಮಸೇನ ಅವ ಎದ್ದು ಏನಲ್ಲಿದ್ದು ದೊಡ್ಡ ಮರವನ್ನು ಮುರಿದ್ನಂತ, ದಬ್ಬ 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 ಹಾಕಿ ಎಲ್ಲರನ್ನೂ ಸೌರು ಬಿಟ್ಟು ಅಷ್ಟೇ. ಶಲ್ಯರಾಜ ಎದುರಿಗೆ ಬಂದ ಮತ್ತೆ ನಿಲ್ಲಿಸಿಬಿಟ್ಟು, ಅವನೊಬ್ಬನ ಮಾತ್ರ ಹೊಡಿಲಿಲ್ಲ, ತೆಗೆದು ಮೇಲಕ್ಕೆ ಬಿಸಾಕಿಬಿಟ್ಟ. ಹೋದ ಕತೆ ಮುಗಿದು ಹೋಯ್ತು, ಇನ್ನು ಸತ್ಯ ಹೋದ ಎಂದು ಅಂದ್ಕೊಳ್ಬೇಕು ಶಲ್ಯರಾಜ. ಆ ಕಾಲಕ್ಕೆ ಇವರೇ ಹೋಗಿ ಹಿಡ್ಕೊಂಡ್ರಂತೆ. ಹಿಡಿದು ಮೆಲ್ಲಗೆ ನಿಲ್ಲಿಸಿದ್ರು. ಇನ್ನು ಯುದ್ಧ ಮಾಡ್ತೀಯೋ ಸುಮ್ಮನೆ ಹೋಗ್ತೀಯೋ ಅಂತ. ಇನ್ನು ಯುದ್ಧ ಮಾಡಬೇಕಾ ಸುಮ್ಮನೆ ಹೋಗ್ತೀಯೋ ಅಂದ್ರು. ಬೇಡ ಮಾರಾಯ, ಯಾರು ಗೊತ್ತಾಗಿಲ್ಲ ಅಂದ್ರು. ಮುಂದೆ ಗೊತ್ತಾಗ್ತದೆ, ಸುಮ್ಮನೆ ಹೋಗು ಅಂದ್ಬಿಟ್ಟು. ಬೇರೆ ಯಾರು ಅಲ್ಲ, ಮತ್ತೆ ಇವರು ಸೋದರ ಮಾಮನೇ ಆಗ್ಬೇಕು ಮತ್ತೆ. ಅದಕ್ಕಂದ್ರೆ ಇನ್ನು ಹೆಚ್ಚು ಕೆಳಬೇಡ, ಇಲ್ಲಿಂದ ಹೊಟ್ಟೋಗುವಂತ ಹೇಳಿ ಕಳಿಸಿಬಿಡ್ತಾರೆ. ಮಹಾಪರಾಕ್ರಮಶಾಲಿಗಳಿದ್ದಾರೆ ಇವರು. ಕರ್ಣ ಯುದ್ಧಕ್ಕೆ ಬರ್ತಾನೆ. ಭಾರೀ ವಿಶೇಷವಾದಂತಹ ಯುದ್ಧ ವಿಶೇಷವನ್ನ ಆ ಕಾಲಕ್ಕೆ ನಡೆಸ್ತಾ, ಪಾರ್ಥಮೇವ ಹಿ ಮಯೈಷ ಕೃತ ಪ್ರಯತ್ನ ತ್ವಂ ಪಲ್ಗುನೋ ಅನ್ಯಃ ಉತವಾದ್ಯ ಕರಂ ಸುತಾದ್ಯಾಹ. ಯಾರು ನೀನು ಅಂತ ಕೇಳ್ತಾನೆ. ಸರಿಯಾಗಿ ಅರ್ಜುನನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ, ನನಗೆ ಇಷ್ಟು ಈ ಕ್ರಮದಲ್ಲಿ ಪ್ರತಿಯಾಗಿ ಯುದ್ಧ ಮಾಡಬೇಕು ಅಂತಂದ್ರೆ ಅರ್ಜುನ ಒಬ್ಬರಿಗಾಗ್ತಿತ್ತದು. ಅರ್ಜುನ ಸತ್ತೋಗಿದ್ದಾನೆ, ನೀ ಯಾರು? ಮತ್ತೆ ಅರ್ಜುನ ಹುಟ್ಟು ಬಂದಿದ್ದಾನೇನು? ನೀ ಯಾರು? ಯಾಕೆ ಯುದ್ಧ ಮಾಡ್ತಾ ಇದ್ದಿ? ಅದಕ್ಕೆ ಅರ್ಜುನ ಗದರಿಸಿಬಿಡ್ತಾನೆ. ಅಲ್ಲೋ, ಯುದ್ಧ ಮಾಡು ಅಂತಂದ್ರೆ ನೀ ಯಾರು ಅಂತ ಕೇಳ್ತೀಯಲ್ಲ. ನಾ ಯಾರು ಇಲ್ಲಿ, ನಾ ಏನು ಪ್ರಯೋಗ ಮಾಡ್ತೇನೆ ಅದು ಪ್ರತ್ಯಕ್ಷ ಪ್ರಯೋಗ ಮಾಡು, ನನ್ನೇನು ಕೇಳ್ತಿ? ಗರ್ಜನೆ ಮಾಡಿಬಿಡ್ತಾರೆ. ಆಗೋಲ್ಲ ಅಂತ ಗೊತ್ತಾಯ್ತು. ಸ್ಪರ್ಧಾತ್ಮಕವಾಗಿ ಬೇರೆ ಯುದ್ಧ ಕೇಳದಿದ್ದು, ಇನ್ನು ಆಗೋಲ್ಲ ಅಂತ ಗೊತ್ತಾಯ್ತು. ಪರಶುರಾಮ ದೇವರ ಮಾತು ನೆನಪಿಗೆ ಬಂತು. ಕಾಲಕ್ಕೆ ಸಮಜಾಯಿಸಿ ಕೊಟ್ಟುಬಿಟ್ಟ. ನಾನು ಬ್ರಾಹ್ಮಣೋತ್ತಮರ ಜೊತೆಯಲ್ಲೆಲ್ಲ ಯುದ್ಧ ಮಾಡೋಲ್ಲ, ನಾನು ಈ ಜೊತೆ ಹಾಗೆ ಎದ್ದು ಹೋಗೋನ್ಬಿಟ್ಟು. ಎದ್ದು ಹೋಗ್ತಾ ಇರು. ಈ ಕ್ರಮದಿಂದ ಗದರಿಶವನನ್ನು ಓಡಿಸಿಬಿಡ್ತಾರೆ. ದುರ್ಯೋಧನ ಎಲ್ಲೂ ಹೋದ್ನೂ ಗೊತ್ತಿಲ್ಲ, ಮತ್ತೆ ಅಷ್ಟೇ ಗುಂಪಲ್ಲಿ ಎಲ್ಲ ನುಸಿಡ್ಕೊಂಡು ಓಡೋಗಿಬಿಡ್ತಾನೆ. ಆ ಕಾಲಕ್ಕೆ ಈ ಕ್ರಮದಿಂದಾಗಿ ಒಬ್ಬೊಬ್ಬರನ್ನು ಹೊಡೆದಟ್ಟಿ ಆ ಕಾಲಕ್ಕೆ ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಭಿಕ್ಷಾ ತರೋ ಸ್ವಲ್ಪ ತಡ ಆಯಿತು ಅನ್ನೋ ಕ್ರಮದಲ್ಲಿ ತಗೊಂಬಂದು ಕುಂತಿದೇವಿ ಆಶ್ರಮದ ಒಳಗಿರ್ತಾಳೆ, ಎಲ್ಲ ಆ ಕುಂಭಕಾರನ ಮನೆಯಲ್ಲಿ. ಅಮ್ಮ, ಭಿಕ್ಷೆ ತಂದಿದ್ದೇವೆ. ಜೋರಾಗಿ ಧರ್ಮರಾಜ ಕಿರ್ಚಿತಾನೆ. ಬನ್ರಪ್ಪ, ಎಲ್ಲ ಒಟ್ಟಿಗೆ ಹಂಚ್ಕೊಂಡ್ಬಿಟ್ರಿ 5 ಜನ ಇಷ್ಟ ಅಂತಾಳೆ. ಅಲ್ಲಿ ಮಾತಾಡಬೇಕಾಗಿದ್ದರೆ ಅದು ಎಷ್ಟು ಪಾಲು ಮಾಡಬೇಕಾಗಿತ್ತಲ್ಲಿ? 6 ಪಾಲು ಮಾಡಿ ನನಗೂ ಒಂದಷ್ಟು ಕೊಟ್ಟು 6 ಪಾಲು ಮಾಡಿ ಹಂಚು ಅನ್ನಬೇಕಾಗಿತ್ತು. ಅನ್ನೋಲ್ಲ, ನೀವು 5 ಜನನೂ ಹಂಚಿಕೊಳ್ಳ್ರಿ. ಅವು ವಿಚಿತ್ರ ಮಾತಾಡ್ತಾಳ. ಆ ಕಾಲಕ್ಕೆ ಹೊರಗೆ ಬಂದು ನೋಡ್ತಾಳೆ, ಇಂತಹ ಸೌಂದರ್ಯವತಿ ರಾಜಕುಮಾರಿಯನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಇದು ವಿಚಿತ್ರ ಪ್ರಸಂಗ. ಹಾಗಂತಾಳೆ ಕುಂತಿದೇವಿ, ಈ ನಾಲಿಗೆ ಯಾವತ್ತೂ ಸುಳ್ಳಾಡಿಲ್ಲ. ಯಾವ ಹೆಣ್ಣುಮಗಳು ಅಂತಾರ್ರಿ? ಕುಂತಿದೇವಿ ಆಡೋ ಮಾತು, ಇದರವರೆಗೂ 1 ದಿವಸ ಕೂಡ ನಾನು ಸುಳ್ಳಾಡಿಲ್ಲ, ನನ್ನ ಬಾಯಲ್ಲಿ ಸುಳ್ಳು ಬರಲಿಕ್ಕೆ ಶಕ್ಯ ಇಲ್ಲ. ಅದು ಏನು ವಿಚಾರ ಬಂದಿದೆ, ಯಾಕೆ ಮಾತು ಬಂದಿದೆ ಅಂತ ನೋಡೋಣ. ಅದನ್ನು ದೊಡ್ಡವ್ರನ್ನ ವಿಮರ್ಶೆ ಮಾಡೋಣ. ಒಳಗಂತೂ ಕರ್ಕೊಂಡ್ಬಂದ್ರಪ್ಪ ಅಂತ ಆರತಿ ಮಾಡಿ ಕರ್ಕೊಂಡ್ಬಿಡ್ತಾಳೆ ಅಷ್ಟೇ. ಇಷ್ಟು ನಡೆದು ಹೋಗ್ತದೆ. ಇದಾದ ಮೇಲೆ ಅಲ್ಲಿ ದೃಪದರಾಜನಿಗೆ, ದೃಷ್ಟದ್ಯುಮ್ನನಿಗೆ ಭಾರೀ ಸಂದೇಹ.
ಬ್ರಾಹ್ಮಣ ಕುಮಾರರು ಯಾರೋ ಬಂದಿದ್ದಾರೆ, ಅವರು 5 ಜನ ಇರಬೇಕಾ, ಕರ್ಕೊಂಡು ಹೋಗಿದ್ದಾರೆ. ಯಾರೊಂದು ಗೊತ್ತಾಗ್ತಾ ಇಲ್ಲ. ಬ್ರಾಹ್ಮ ವರ್ಚಸ್ಸು ತುಂಬಿ ತುಳುಕ್ತಾ ಇದೆ. ಏನು ಉಚ್ಚಸ್ವರದಲ್ಲಿ ವೇದ ಮಂತ್ರಾದಿಗಳನ್ನು ಉಚ್ಚಾರಣೆ ಮಾಡಿದ ಕ್ರಮ ಇವೆಲ್ಲ ನೋಡಿದರೆ ಕ್ಷತ್ರಿಯರೋ ಬ್ರಾಹ್ಮಣರು ಏನು ನಮಗೊಂದು ಅರ್ಥ ಆಗ್ತಾ ಇಲ್ಲ. ಈ ಬರೀ ಕನ್ಯೆಯನ್ನು ಕರ್ಕೊಂಡು ಹೋಗಿದ್ದ ಅಷ್ಟೇ. ಇನ್ನು ವಿವಾಹ ವಿಧಿಪೂರ್ವಕವಾಗಿ ಮದುವೆ ಮಾಡಬೇಕಲ್ಲ, ಅದಕ್ಕೆ ಅವ್ರನ್ನ ಕರೆಸ್ಕೊಳ್ಳೋಣ, ಆತಿಥ್ಯ ಅಂತ ಮಾಡೋಣ, ಆಗ ಪರೀಕ್ಷಾ ನಡೆಸೋಣ, ಇವರು ಯಾರಿದ್ದಾರೆ ಅಂತ ಅನ್ನೋದನ್ನು ನೋಡಿಬಿಡೋಣ, ವರ ಸುಳ್ಳಾಗೋಲ್ಲ. ಇದು ಏನಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಅನ್ನೋ ಕ್ರಮದಲ್ಲಿ ದುಷ್ಟದ್ಯುಮ್ನ ನನ್ನನ್ನು ರಾತ್ರಿ ಕಳಿಸಿಕೊಡ್ತಾನೆ, ಹಗಲು ಹೊತ್ತಿನಲ್ಲಿ ಕರೆಸಿಕೊಳ್ತಾನೆ. ವಿಕಾಟ ಪರೀಕ್ಷಾದಿಗಳನ್ನೆಲ್ಲ ನಡೆಸಿದ ವಿಧಾನ ಬಹಳ ಸೊಗಸಾಗಿ ಚಿತ್ರಣ ಮಾಡಿದ್ದಾರೆ ಆಚಾರ್ಯರು, ಅಲ್ಲೆಲ್ಲ ನಿರ್ಣಯ ಕೊಟ್ಟಿದ್ದಾರೆ. ನಾಳಿನ ದಿವಸ ನೋಡೋಣ. ಅದ್ಯ ಯಥಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸುಶಾಲಿನಿ. ದೇಶೋऽयं ಧ್ರುವರಹಿತಃ ಸಜ್ಜನಾಃ ಸಂತು.